ಗೈಸ್ ಅವಾಗೆಲ್ಲ ಏನಂತಂದರೆ ಇಲ್ಲಿ ಇವಾಗ ಕಾಣಿಸ್ತಾ ಇದೆಯಲ್ವಾ, ಈ ಗೇಟ್ ಅವಾಗ ಬೀಗನ ಹಾಕಿರಲಿಲ್ಲ, ಓಪನ್ ಇರ್ತಿತ್ತು. ನಾವು ಕೂಡ ಇದರಲ್ಲಿ ಸ್ನಾನ ಕೂಡ ಮಾಡಿದ್ದೀವಿ. ನನಗೆ ಚೌಳ ಮಾಡಿಸಿದ್ದು ಇದೇ ಜಾಗದಲ್ಲೇ, ಅಲ್ಲಿ ಮೇಲ್ಗಡೆ ಚೌಳ ಮಾಡಿದಾಗ ಇಲ್ಲೇ ಕರ್ಕೊಂಬಂದ್ಬಿಟ್ಟು ನಮಗೆ ಸ್ನಾನ ಕೂಡ ಮಾಡಿಸ್ತಿದ್ರು. ಅಷ್ಟೆಲ್ಲ ನೀರು ಕೂಡ ಇರ್ತಿರ್ಲಿಲ್ಲ. ಬಟ್ ಇವಾಗ ಇಲ್ಲಿ ಕಾಲಕ್ರಮೇಣ ಹೋಗಂಗಿಲ್ಲ ಅನಿಸುತ್ತೆ. ಯಾವ್ರಮ್ಮ? ಹೊನ್ನಾಳಿ, ಶಿಕಾರಿಪುರ ಸೈಡ್ ಬರುತ್ತಲ್ಲ ಹೊನ್ನಾಳಿ. ಓಕೆ ಗೈಸ್, ಇವಾಗ ಜಸ್ಟ್ ನಾವು ಆ ಕಡೆಯಿಂದ ಹೋಗಿ ಬಂದ್ವಿ. ಮೇಯ್ನಾಗಿ ಹೋಗುವಂಥ ಗೇಟ್ ಇದು, ಇಲ್ಲಿಂದ ಹೋಗೋದು ಆ್ಯಕ್ಚುಲಿ ಇರೋದು. ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು. ಬಂದಾರಲ್ಲ ಕಸ ಹಾಕ್ಬೇಡ್ರಿ ಮರ, ತಿಂದ್ಬಿಟ್ಟು ಕಸ ಹಾಕ್ಬಿಟ್ಟು ಹಂಗೆ ಹೋಗ್ಬಿಡ್ತೀರ ನೀವು ಇಲ್ಲಿ. ಗೈಸ್ ಫುಲ್ ಕಾಡು ಬೆಳೆದ್ಬಿಟ್ಟೈತೆ. ಇವಾಗ ನಾವು ಇಬ್ಬರೇ ಹೋಗ್ಬೇಕಿತ್ತಲ್ಲ, ಭಯ ಆಗ್ತಿತ್ತು. ಅದಕ್ಕೆ ಜೊತೆಗಾರರನ್ನು ಮಾಡಿದ್ದೀವಿ. ಹೋಗೋಣ ಬರ್ರಿ, ಪಟ 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 ಹೋಗ್ತಾ ಹೋಗೋಣ. ಈಗಲೇ ಬೆವರೆಲ್ಲ ಕಿತ್ಕೊ ಬರ್ತಾಯಿದ್ದೆ ಗೈಸ್. ಒಬ್ಬರು ಅಣ್ಣ, ಇನ್ನೊಬ್ಬರು ಅಕ್ಕ, ನನ್ನ ಹೆಂಡ್ತಿ ಒಬ್ಬಳು, 4 ಜನ ಹೋಗ್ತಾಯಿದ್ದೀವಿ. ಅಣ್ಣ ಹೇಳಿದ್ರು ಫಸ್ಟ್ ಯಾರೋ ಹೋಗಿದ್ದಾರೆ ಅಂತ ಹೇಳಿದ್ರು, ಸೇಫ್ಟಿಗೆ ಒಂದು ಛತ್ರಿ. ಇದೆಲ್ಲ ಕೋಟೆದೆಯಾ ತುಂಡುಗಳು, ಅಷ್ಟು ದೊಡ್ಡ ದೊಡ್ಡ ಕಲ್ಲು. ಬಟ್ ಇವಾಗಿಲ್ಲ, ಕೋಟೆ ಇಲ್ಲ ಎಂತ ಇಲ್ಲ, ಎಲ್ಲ ಉದುರು ಬಿದ್ದೋಯ್ತಿ. ಕೆರೆ ಅನ್ನಲ್ಲಣ್ಣ, ಅದೇ ಕೆರೆಬೇಟೆ ಆಗಿತ್ತು ಇಲ್ಲಿ. ಕೆರೆಬೇಟೆಗೆ ಒಂದು ಸಲ ಬಂದಿದ್ವಿ ನಾವು. ಇದು ಯಾವುದೋ ಶಾಸನ ಸ್ನೇಹಿತರೆ, ಅಳಿಸೋಗ್ಬಿಟ್ಟೈತಿ. ಶಾಸನನೂ ಇಲ್ಲ, ಏನೂ ಇಲ್ಲೆಲ್ಲ ಕಿತ್ತಾಕ್ಬಿಟ್ಟಾರೆ. ದ್ವಾರ ಬಾಗಿಲು ಇತ್ತು. ಈ ಕಲ್ಲು ಏನು ಕಾಣಿಸ್ತಾ ಇದೆಯೋ ಇದು ಕಲ್ಲು, ಈ ಕಲ್ಲು ಹತ್ರ ಈ ಥರ ಹಿಂಗೆ ಮೇಲ್ಗಡೆ ಇತ್ತು, ಯಾರ ಎತ್ತಿಟ್ಟಾರೆ. ಗೈಸ್ ಹಿಂದಿನ ಕಾಲದವರು ಯಾಕೆ ಸಾಹಸವಂತರು ಅಂತಂದರೆ ನೋಡಿರಿ, ಇಷ್ಟಿಷ್ಟು ದೊಡ್ಡ ದೊಡ್ಡ ಕಲ್ಲನ್ನ ನನ್ನ ಮಕ್ಕಳು ಎಲ್ಲಿಂದ ತಂದು ಹೆಂಗೆ ಎತ್ತಿ ಹಾಕೊಂಡಿದ್ರು ಅನ್ನೋದೇ ಒಂದು ಅಚ್ಚರಿ ಪಡುವಂಥ ವಿಷಯ. ಲೆಫ್ಟ್ ಆರ್ ರೈಟು, ಗೋ ಸ್ಟ್ರೈಟ್ ಅಷ್ಟೇ. ಬರೀ ಸ್ನೇಹಿತರೆ ದಾರಿ ಇತ್ತು. ಈ ರೋಡಲ್ಲಿ ಕುದುರೆ ತಗೋ ಓಡಾಡ್ತಿದ್ರಂತೆ. ಈ ಕುದುರೆ ಇಲ್ಲ, ಒಂಟೆನೂ ಇಲ್ಲ. ಅವತ್ತು ಆ ಸಲ ಬಂದಾಗ ಒಂದು ಹುಡುಗ ಸಿಕ್ಕಿತ್ತು, ಏನು ಹೊಡೆಯೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ, ಅಂದ್ರೆ ಸಿಕ್ಕಿತ್ತು ಹೇಳ್ಬೋದು ಅಷ್ಟೇ. ಸ್ನೇಹಿತರೆ ನಮ್ಮ ದಾರಿಗೆ ಅಡ್ಡಲಾಗಿ ಒಂದು ಮರ ಬಿದ್ದಿದೆ. ಈ ಮರನ ನಾವೀಗ ಪಾರ್ ಮಾಡಿ ಹೋಗೋದಕ್ಕೆ ಒಂದು ಬೇರೆ ದಾರಿ ಕಂಡು ಹಿಡ್ಕೊಬೇಕು. ಇಲ್ಲ ಅಂದರೆ ಇಲ್ಲ, ದಾರಿ ಕಂಡು ಹಿಡಿಯೋದೇ ಬೇಡ. ನಮ್ಮ ಹುಡುಗರು ಆಲ್ರೆಡಿ ಯಾರೋ ದಾರಿ ಮಾಡಿಟ್ಟಾರದೆ. ಇಲ್ಲಿ ದಾಟಿ 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 ಸೌಂದಿರೋಂಥ ಗುರುತು ಕಾಣುತ್ತೆ. ಬಂದಾರಲ್ಲ ಕಸ ಹಾಕ್ಬೇಡ್ರಿ ಮರ, ತಿಂದ್ಬಿಟ್ಟು ಕಸ ಹಾಕ್ಬಿಟ್ಟು ಹಂಗೆ ಹೋಗ್ಬಿಡ್ತೀರ ನೀವು ಇಲ್ಲಿ. ಇದು ನಾವು ಅಂದ್ಕೊಂಡಿದ್ದ ಥರ ಏನಿಲ್ಲ, ಒಬ್ಬೊಬ್ಬರೆಲ್ಲ ಹೋಗ್ಬೋದು, ಏನು ಭಯ ಇಲ್ಲ. ನಿಶ್ಶಬ್ದವಾಗೈತಿ ಕಾಡು. ಏನೋ ಸಟ್ ಪಟ್ ಅಂತ ಹೇಳೋರು ಸೌಂಡ್ ಗೀಂಡ್ ಬಂತು ಅಂದರೆ ಹೇಳ್ರಿ ಸ್ನೇಹಿತರೆ, ಆಗ ಜೀವ ಬಾಯಿಗೆ ಬರೋದಂತೂ ಗ್ಯಾರಂಟಿ. ಆ ಥರ ಐತಿ ಕಾಡು ಇದು. ಬಟ್ ಏನೋ ಒಂದು ಧೈರ್ಯ ಮಾಡಿ ನಾನೇ ನೋಡಿರಿ ಒಬ್ಬನೇ ಮುಂದೆ ನುಗ್ಗಿ ಹೋಗ್ತಾಯಿದ್ದೀನಿ. ಎದುರುಗಡೆ ಏನೋ ಹಾವು ಗೀವು ಏನೋ ಸಟ್ ಪಟ್ ಅಂದರೆ ವಾಪಸ್ ಹಿಂದೆ ನಾನೇ ಹೋಗ್ತೀನಿ. ಬರೀ ಗೈಸ್ ಈ ಥರ ಎಕ್ಸ್ಪ್ಲೋರ್ ಮಾಡಬೇಕು ಗೈಸ್, ಸಖತ್ ಅಂದರೆ ಸಖತ್ತಾಗಿರುತ್ತೆ. ಬಟ್ ಏನು ಮಾಡೋದು, ಸ್ನೇಹಿತರ ಜೊತೆ ಬರಬೇಕು. ಫ್ರೆಂಡ್ಸ್ ಒಂದು 4-5 ಜನ ಫ್ರೆಂಡ್ಸು, ಅವ್ರ ಜೊತೆ ಎಲ್ಲ ಬಂದರೆ ಚೆನ್ನಾಗಿರುತ್ತೆ. ಈ ಗುಡ್ಡದ ಬಗ್ಗೆ ಹೇಳ್ತೀನಿ ಆಮೇಲೆ ಸರಿನಾ, ಯಾಕಂದರೆ ಅಚ್ಚರಿ ಪಡುವಂಥ ವಿಷಯಗಳು ಭಾಳ ಇದ್ದಾವೆ. ಆಗಿನ ಕಾಲದಲ್ಲಿ ಈ ಗುಡ್ಡ ಎಂಥ ಹೆಲ್ಪ್ ಮಾಡಿತ್ತು ಅಂತ ಅಂದರೆ, ಆಗಿನ ಕಾಲದ ರಾಜರಿಗೆ ನೆಕ್ಸ್ಟ್ ಲೆವೆಲಲ್ಲಿ ಹೆಲ್ಪ್ ಮಾಡಿಕೊಟ್ಟೈತಿ. ಕಾಲಾನುಕ್ರಮೇಣ ನೀವು ಏನು ಮಾಡ್ತೀರಾ ಹೇಳಿ, ಉಳಿಸ್ಕೊಂಡು ಹೋಗೋರು ಇಲ್ಲ ಅಂದ ತಕ್ಷಣ ಹಿಂಗೆ ಹಾಳು ಬಿಡ್ಬೇಕಾಗತ್ತೆ. ಹಾಗೇ ಹಾಳು ಕೂಡ ಬಿದ್ದಿದೆ ನೋಡಿ. ಅಲ್ಲಿ 3 ಜನ, ಇಲ್ಲೆಲ್ಲ ಸಕ್ಕತ್ತಾಗಿದೆ ಗುಡ್ಡ. ಇಲ್ಲೆಲ್ಲ ಕುಂತು ಹಿಂದಿನ ಕಾಲದ ಜನರು ತಿಂದು ಉಂಡು ಆರಾಮಾಗಿ ಬೇಟೆ ಆಡ್ಕೊಂತ ಶಿಸ್ತಾಗಿ ಇರ್ತಿದ್ರು. ಬಟ್ ಇವಾಗೆಲ್ಲ ನೋಡ್ರಿ ಏನೂ ಇಲ್ಲ. ಮಳೆ ಹೊಯ್ದು ಮರ ಬಿದ್ದು ಗುಡ್ಡ ಕುಸ್ತು ಎಲ್ಲ ಹಾಳಾಗ್ಬಿಟ್ಟಿದೆ. ಬಟ್ ಬರೋಂಥ ಜನರು ಹಿಂಗೆ ವಾಟರ್ ಬಾಟ್ಲು, ಮಜ್ಜಿಗೆ ಪ್ಯಾಕೆಟು, ಎಣ್ಣೆ ಪ್ಯಾಕೆಟು, ಹಾಲು ಪ್ಯಾಕೆಟು ಎಲ್ಲ ಕುಡ್ದು ಹಾಳು ಮಾಡಿ ಹಕ್ಲಚ್ಚಿಟ್ಟಿದ್ದಂತೂ ಗ್ಯಾರಂಟಿ ಅಷ್ಟೇ. ಇಟ್ಕೊಂಬಂದ್ಮೇಲೆ ಇಲ್ಲೊಂದು ದೇವ್ರು ಐತದೆ. ಇದು ದೇವರು ಅಥವಾ ಏನು ಅನ್ನೋದು ಗೊತ್ತಿಲ್ಲ. ಗೊತ್ತಿರೋರು ಯಾರೂ ಇಲ್ಲಿ ಹೇಳಲ್ಲ, ಗೊತ್ತಿದ್ದವ್ರು ಹೇಳಿದ್ರೂ ನಮ್ಮಂಥರಿಗೆ ಹೌದಪ್ಪ ಇದೇನು ಅನ್ನೋದು ಗೊತ್ತಾಗತ್ತೆ. ಹೇಳೋರಿಲ್ಲ ಕೇಳೋರಿಲ್ಲ, ಏನು ಮಾಡೋಣ. ನನಗಾದರೂ ಗೊತ್ತಿದ್ದಿದ್ರೆ ನಾನು ಇಲ್ಲಿ ಗೈಡ್ ಆಗಿರ್ತಿದ್ದೆ. ಗೈಸ್ ಈ ಕಡೆ ಒಂದು ದಾರಿ ಇದೆ, ಈ ಕಡೆ ಒಂದು ದಾರಿ ಇದೆ. ಯಾವ ದಾರಿ ಚೂಸ್ ಮಾಡೋದು ಅರ್ಥ ಆಗ್ತಾಯಿಲ್ಲ. ಹಿಂಗೆ ಹೋನ್ರಿ ಆಂಟಿ ದಾರಿಯಲ್ಲಿ ಬಿದ್ದವು ಸೀರೆ ಇಲ್ಲೇ. ಗೈಸ್ ಆ ಕಡೆಯಿಂದ ನಾವು ನೋಡ್ಕೊತ ಬಂದ್ವಿ, ಯಾರೋ ದಾರನೆಲ್ಲ ಕೆಡ್ಕೊತ ಹೋಗ್ಯಾರೆ. ಗುರ್ತಿಗಿರ್ಬೇಕು ಅಥವಾ ಏನೇನು. ಈಗ ನಾವು ಪಕ್ಕ ಮಜ್ಜಿಗೆ ಪ್ಯಾಕೆಟ್ ಎಲ್ಲೆಲ್ಲಿ ಬಿದ್ದಾವೆ ಅದನ್ನ ಫಾಲೋ ಮಾಡಿದ್ರೆ ಸಾಕು, ಗುರಿ ತಲುಪ್ತು. ಮಜ್ಜಿಗೆ ಪ್ಯಾಕೆಟಿಗೆ ಓಟ್ ಹಾಕಿ. ಗೈಸ್ ಇಲ್ಲಿ ನೋಡಿ,
ಸುಮಾರು ದೂರದ ತನಕ ಹಂಗೆ ಬಂದ್ವಿ. ಇಲ್ಲಿ ನೋಡ್ರೆ ದೊಡ್ಡ ದೊಡ್ಡ ಕಲ್ಲಿನ ಮೆಟ್ಲಿದೆ, ಹಿಂದಿನ ಕಾಲದವ್ರು ಮಾಡಿಟ್ಟಿರೋದು. ಅದೇ ನಾನು ಅವಾಗ ಹೇಳಿದ್ನಲ್ಲ ಗೈಸ್, ದಾರ ಉಡ್ದಾರ, ಯಾರ್ದೋ ದಾರ ಅಂತ ಹೇಳಿ ಇದೇ ದಾರ ಬಂದರು. ಫೈನಲಿ ಒಂದು ಮಟ್ಟಕ್ಕೆ ಬಂದ್ವಿ, ಇನ್ನು ಬೇಜಾನ್ ಮಟ್ಟಕ್ಕೆ ಹೋಗೋದೈತಿ. ಹಾಂ, ಅಲ್ಲೊಂದು ಏನೋ ಕಾಣಿಸ್ತದೆ ನೋಡಿರಿ, ಕಲ್ಲಿನ ಮೇಲೆ ಒಂದು ಎಂಥದ್ದು ಏನೋ ಐತಿ, ಕಳಸ ಇದೆ. ಹತ್ರಕ್ಕೆ ಬಂದಿದ್ದೀವಿ. ಇದು ಪೂರ್ತಿ ಹತ್ತದಂಗೆ ಪಿರಂಗಿ ಸಿಗತ್ತಿಲ್ಲ. ಒಂದು ಭುಜದ ಮೇಲೆ ಎತ್ಕೊಂಡು ಒಂದು ಶೂಟ್ ಮಾಡೋಣ, ಸರಿನಾ? ಕೋಟೆ ಕಣಗಲ್ ಮರಿದ್ದಂಗೆ ಐತಿ ಅಲ್ಲ. ಇಲ್ಲ, ಇದನ್ನ ಹತ್ತಿದ್ರೆ ಮುಗೀತು. ಇಲ್ಲಿಗೆ ಮುಗಿಸೋಣ ಬರ್ರಿ, ಹಂಗಾರೆ ಸಾಕು. ಸುಸ್ತಾಯ್ತಂತೆ ಸ್ನೇಹಿತರೆ ಅವರಿಗೆ. ಪಾಪ ನನಗೂ ಆಗೈತಿ, ಹೇಳ್ಕಿನಂಗಿಲ್ಲ ಅಷ್ಟೇ. ಅದೇ ಎಲ್ಲ ಒದ್ದೆಯಾಗ ಎಷ್ಟು ಬೆವರು ಬಂದೈತಿ. ಐತಣ್ಣ ಅಲ್ಲಿ ಪಿರಂಗಿ ಹತ್ರ ಬಂದಿದ್ದೀವಿ. ಇನ್ನೂ ಮುಂದೆ ಹೋಗ್ಬೇಕು ಅಂದ್ರೆ ಅಲ್ಲಿ ಲಾಸ್ಟು ಕೋಟೆ ಎಂಡ್ ಆಗೋದು ಅಲ್ಲಿಗೆ. ಇಲ್ಲೇನೋ ಕಟ್ಟಿಟ್ಟಾರಪ್ಪ. ನಮ್ಮಲ್ಲಿ ಒಂದು ವಾಡಿಕೆ ಇದೆ, ಈ ಥರ ಕಲ್ಲನ್ನೆಲ್ಲ ಜೋಡಿಸಿ ಇಟ್ಟು ಹೋದರೆ ಇಂಥ ಪುಣ್ಯಕ್ಷೇತ್ರಗಳಲ್ಲಿ ಆ ಮನುಷ್ಯ ಮುಂದೆ ದೊಡ್ಡ ಮನೆ ಕಟ್ತಾನಂತೆ. ಕಟ್ಟ್ಯಾರೇ ಇಲ್ಲ ಪಾಪ, ದೇವರೇ ಬಲ್ಲ ಅಲ್ರಿ ಅಣ್ಣ. ಹತ್ರಿ ಆಗತ್ತೆ, ಕಮಾನ್ ಹತ್ತಿಸ್ತು ಸ್ನೇಹಿತರೆ. ಅವ್ರನ್ನ ಮೊದಲು ನಿಲ್ಲಿಸಿಟ್ಟಿದ್ರು, ಈಗ ಯಾರ ಕೆಡ್ಗೋದಲ್ಲ, ಇದನ್ನ ಅಲ್ಲಾಡ್ಸೋಕ್ಕೂ ಹಾಕಲ್ಲ. ತಗೊಳ್ರಿ, ಏನು ಮಾಡ್ತಿದ್ದು ಅಂದರೆ ಯುದ್ಧ ಮಾಡೋ ಟೈಮಲ್ಲಿ ಈ ಥರ ಕೋಟೆ ಇತ್ತಲ್ಲ, ಇಂಥಲ್ಲಿ ಸೈಡ್ ಕೆಳಗಡೆ ಇಟ್ಕೊಂಡ್ಬಿಟ್ಟು ಕೆಳಗೆ ಬರೋ ಅಂಥ ಕಳ್ಳನ ಮಕ್ಳಿಗೆ ನಾಯಿ ಹೊಡೆದಂಗೆ ಹೊಡಿತಾಯಿದ್ರು. ಅದೇ ಮೇಲೆ ಯಾರು ಆಕ್ರಮಣ ಮಾಡೋಂಗಿಲ್ಲ, ಆ ಥರ ಇದ್ದಿದ್ದು ಥರ ಇತ್ತು ನೋಡ್ರಿ. ಇಲ್ಲಿಂದ ದೇವಸ್ಥಾನವೂ ಕರೆಕ್ಟಾಗಿ ಕಾಣಲ್ಲ. ನಿನ್ನೆ ರಾತ್ರಿ ನಾನು ಮಾನಸ ಬಂದ್ಬಿಟ್ಟು ಇಲ್ಲಿ ಇದನ್ನ ಕಟ್ಟಿದ್ದೆ. ನಾವು ನೈಟ್ ಒಂದು ದಿವ್ಸದಲ್ಲಿ ಕಟ್ಟಿದ್ದೀವಿ. ಜಕಣಾಚಾರ್ಯ ಬಿಟ್ಟರೆ ನೆಕ್ಸ್ಟ್ ನಾವೇ ಈ ಕೋಟೆ ಕಟ್ಟಿದ್ದು ನೋಡ್ರಿ. ಪಾಪ ಎಷ್ಟು ಚೆನ್ನಾಗಿತ್ತು ಕೋಟೆ. ಹಾಂ, ಇದನ್ನ ಹತ್ತಿದ ತಕ್ಷಣ ಒಂದು ದೊಡ್ಡ ಗುಡ್ಡ ಸಿಗತ್ತೆ. ಆ ಗುಡ್ಡ ಹತ್ತಿರ ಸಾಕು, ಇವ್ರು ನೀರು ಕುಡಿಯೋಕ್ಕಾಗಿ ಬಾವಿಗಳು ಒಂದು 5 ಬಾವಿ ತಗೊಂಡಾರೆ. ಆ ಬಾವಿ ನೋಡ್ಬಿಟ್ರೆ ಮುಗೀತು ಅಷ್ಟೇ, ಶಿಸ್ತು. ಅಪ್ಪ ಗೈಸ್, ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ, ಯಾಕಂದರೆ ನನಗೂ ಸರಿ ಗೊತ್ತಿಲ್ಲ. ಯಾರನ್ನಾರು ಅಲ್ಲಿ ಮುಖ್ಯ ವ್ಯಕ್ತಿಗಳಿದ್ದರೆ ಕುಂಡ್ರಿಸ್ಬಿಟ್ಟು ಕೇಳಿಸ್ತೀನಿ. ಸ್ನೇಹಿತರೆ, ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ, ಅಚ್ಚರಿ ಪಡೋ ವಿಷಯ, ಹಿಂದಿನ ಕಾಲದವರಿಗೆ ನಾವು ಯಾವುದಕ್ಕೂ ಸಮಯ ಇಲ್ಲ ಅಂತೇಳಿ. ಎಷ್ಟೇ ತಂತ್ರಜ್ಞಾನ ಮುಂದುವರೆದ್ರೂ ಕೂಡ ಆಗಿನ ಕಾಲದ ಜನರಿಗೆ ಟಕ್ಕರ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದೊಂದು ಕಲ್ಲು ನೋಡಿ ಸ್ನೇಹಿತರೆ, ನೀವೇ ಸಣ್ಣಕ್ಕ ಇದ್ದಾವೆ, ಒಂದೊಂದು ಕಲ್ಲು ಸಿಮೆಂಟ್ ಇಲ್ಲ, ಏನಿಲ್ಲ, ಕಡ್ದು ಜೋಡಿಸಿ ಮಾಡಿದ್ದಾರೆ. ಹೋಗೋದಕ್ಕಾಗಿ ರೋಡ್ ಬೇಕಲ್ಲ, ನೀಟಾಗಿ ಶಿಸ್ತಾಗಿ ರೋಡ್ ಬೇಕಲ್ಲ, ರೋಡಿಗೋಸ್ಕರ ಒಂದು ದಾರಿ ಮಾಡ್ಕೊಂಡಾರೆ. ಆ ಕಡೆನೂ ಕೋಟೆ, ಈ ಕಡೆನೂ ಕೋಟೆ, ಮಿಡ್ಲಲ್ಲಿ ರೋಡು. ನಮ್ಮ ಅಣ್ಣ ನುಗ್ತಾ ಇದ್ದಾರೆ ಈಗ. ಹತ್ತಿ ಅಣ್ಣ, ಜೈ ಬಜರಂಗಬಲಿ, ಹತ್ತಾ ಇರೋಣ. ಅವ್ವ ಸುಸ್ತಾಯಿತು ಸ್ನೇಹಿತರೆ. ಈ ಕಡೆ ಕೋಟೆ ಅಲ್ವಾ, ಹಿಂಗಿಂದ ಬಂದ್ವಿ ನಾವೀಗ. ಒಂದು ಟರ್ನ್ ತೊಗೊಬೇಕು, ಇಲ್ಲಿ ಈ ಟರ್ನ್ ತೊಗೊಬೇಕು. ಇಲ್ಲೆಲ್ಲ ಸ್ವಲ್ಪ ಖುಷಿಯಾಗ್ಯಾವೆ, ಮೈ ಮೇಲೆ ಬಿದ್ದುಬಿಟ್ಟವು. ಅದೇ ಇಲ್ಲೊಂದು ದೇವರೈತೆ. ದೇವ್ರ ಯಾವ ದೇವ್ರು ಅಂತ ಗೊತ್ತಿಲ್ಲ, ಮೂರ್ತಿನೆಲ್ಲ ಕಾಲ್ಡ್ರೆ ಕದ್ಬಿಟ್ಟಾರಿರ್ಬೇಕು ಆಗಿನ ಕಾಲದವರು. ಒಟ್ಟು ದೇವರು ಇದಿದೆ, ಗುಡಿ ಸಣ್ಣದು. ದೇವ್ರೆ ಒಳ್ಳೇದು ಮಾಡೋ ಭಗವಂತ, ಈ ಗುಡ್ಡ ಹತ್ತಕ್ಕೆ ಶಕ್ತಿ ಕೊಡೋ. ಬರೀ ಹೋಗೋಣ. ಇದು ನಮ್ಮ ರಾಜಮಾರ್ಗ. ನಮಗೊಂದು ಈಗ ದ್ವಾರ ಸಿಕ್ಕೈತೆ, ಈ ದ್ವಾರದ ಒಳಗೆ ಹೋಗ್ಬೇಕು ನೋಡಿರಿ. ಇದ್ರೊಳಗೆ ಕೂಡ ಮನೆ ಕಟ್ಟಿಟ್ಟಾರೆ. ಇದು ಏನಕ್ಕೆ ಈ ರೂಮ್ ಇತ್ತು ಅಂತಂದರೆ, ಈ ದ್ವಾರ ಕಾಯಕ್ಕೆ ಸೈನಿಕರಿದ್ರಲ್ಲ ಪಾಪ, ಹೊಟ್ಟೆ ತುಂಬ ಉಂಟು ಸ್ವಲ್ಪ ಹೊತ್ತು ಮಲಗಲಿ ಅಂತ ಹೇಳಿ ಈ ದ್ವಾರನ ನಿರ್ಮಿಸ್ಕೊಟ್ಟಾರೆ. ಈ ಶಿಲ್ಪ ನೀವು ನೋಡ್ತಾ ಇರ್ಬೋದು, ಭಾರಿ ವಾಸ್ತುಶಿಲ್ಪ ಇದು. ಇದಕ್ಕೆ ಸ್ಯಾಂಡ್ ಸ್ಟೋನ್ ಅಂತ ಕರೀತಾರೆ. ಇದನ್ನ ಯಾರು ಹೇಳಿಲ್ಲ, ನಾನೇ ಊಹೆ ಮಾಡಿದ್ದಷ್ಟೇ. ಊಹಾನಾತ್ಮಕ ಒಂದು ಪ್ರಕ್ರಿಯೆ ಅದು. ಬರೀ ಆ ಕಡೆ ಇದೆ ಕಾಂಪೌಂಡ್ ಕಟ್ಕೊಂಡಾರೆ, ಕಾಂಪೌಂಡ್ ಅದು. ಹಾಗೆ ಇದ್ದವ ಮರ ಸಾಯಿಲ್ ಯಾರಿ ಬೇಕು. ಇಲ್ಲೊಂದು ಬಾವಿ ಥರ ನೀರು ಕುಡಿಯೋಕೆ ಒಂದು ಜರಿ ಇದೆ, ಜರಿ ಥರ.
ಸ್ನೇಹಿತರೆ ಈ ನೀರು ಇಲ್ಲ ಇಲ್ಲಿ ಒಂದು ಹನಿ ಕುಡಿಯೋಣ ಅಂದ್ರೆ ಈಗ ತನ್ಕೊಂಡು ನೀರು ಖಾಲಿ ಹಾಕೋಣ. ಇಲ್ಲಿಂದ ಈ ಮೆಟ್ಲುಗಳು ಖಾಲಿ, ದೊಡ್ಡ ಬಂಡೆನೇ ಕೆತ್ಬಿಟ್ಟು ಮೆಟ್ಲು ಮಾಡಿಟ್ಟಾರೆ. ಏನಿಲ್ಲ ಅದೇ ಅಣ್ಣ, ಇಷ್ಟು ಹತ್ಬಿಟ್ರೆ ಅದಷ್ಟೇ. ಅಲ್ಲೇ ಕುಂದ್ರಂಬರ್ರಿ. ಸುಸ್ತಾದರೆ ಇವಾಗ ಸ್ವಲ್ಪ ಹೊತ್ತು ಕೂತ್ಕೊ. ಸ್ನೇಹಿತರೆ ಇದನ್ನ ಒಬ್ಸರ್ವೇ ಮಾಡಿಲ್ಲ ನೋಡ್ರಿ, ಇದು ಬಾನಿ ಇದು ಬಾನಿ ಒಳಗೆ ಅವನ ಕಂಕಣ ಹಾಕ್ಯನದೆ. ಬಾನಿ ಒಳಗೆ ಒಂದು ಕಪ್ಪೆ ಇರ್ತದೆ ಪಾಪು, ಕಪ್ಪೆ. ಸ್ನೇಹಿತರೆ ನನ್ನ ಹೆಂಡತಿ ಕಪ್ಪೆ ಅಂದರೆ ಭಾಳ ಪ್ರೀತಿ, ಕಪ್ಪೆ ಅಂದರೆ ಭಾಳ ಲವ್ ಅವಳಿಗೆ. ಯಾವುದೋ ಗಿಡ ಸಿಕ್ಕೈತೆ, ಈ ಗಿಡದಲ್ಲಿ ಏನೋ ಕಾಯಿ ಬಿಟ್ಟವೆ, ತಿನ್ನೋ ಕಾಯ ಹೌದಲ್ಲ ಗೊತ್ತಿಲ್ಲ. ಮತ್ತು ನಾನು ಹಾಗಂತ ತಿಂದೇನು ತೋರಿಸೋದ್ಲ, ಯಾರಿಬೇಕು ಸತ್ಕಿತ್ತು ಹೋಗಿ ಕಡೆಗೆ. ಇಲ್ಲಿಂದ ನೋಡಿ ಎಂಥ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ, ಆಕಾಶ ಮೋಡ ಫುಲ್ ಮಸ್ತಾಗಿದೆ. ಈ ಗುಡ್ಡ ಐತಲ್ಲ ಅದಿಷ್ಟು ಹತ್ಬಿಟ್ರೆ ಮುಗೀತು. ಗೈಸ್ ಇಲ್ಲಿ ನೋಡಿ, ಇಲ್ಲೊಂದು ಹೋಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಕಲ್ಲು ಇದೆಲ್ಲ ಮನೆ. ಇದು ಇಲ್ಲಿ ಕ್ಯಾಮ್ರಾದಲ್ಲಿ ನಮ್ಮ ಕ್ಯಾಮ್ರಾ ಅಷ್ಟು ಇದಾಗಲ್ಲ, ಡೈರೆಕ್ಟಾಗಿ ಬಂದು ನೋಡಿರಿ ಇದು ಮನೆ, ಇದು ವಿಶ್ರಾಂತಿ ಸ್ಥಳ. ನಾವೀಗ ಹತ್ತು ಬಂದ್ಮೇಲ ನಮ್ಮಂಥ ಹತ್ತು ಬಂದವ್ರಿಗೆ ಸುಸ್ತಾದರೆ ಇಲ್ಲಿ ಬಂದು ಒಂಚೂರು ರೆಸ್ಟ್ ಮಾಡೋದು, ಆ ಥರ ಸ್ಥಳ ನೋಡಿರಿ. ನಾನು ಅವಾಗ ಹೇಳಿದ್ನಲ್ಲ, ಒಬ್ಬರು ಏನೋ ಕೆಡ್ಕೊಂಡು ಹೋಗ್ಯಾರ ಅಂತ, ಕೆಡ್ಕೊಂಡು ಹೋಗಿರೋದು ಇದನ್ನೇ ನೋಡ್ಕೊಳ್ಳಿ. ಈ ಅನ್ವೇಷಣೆ ಬಗ್ಗೆ ಮೇಡಮ್ ನೀವು ಏನು ಹೇಳ್ತೀರಾ ಮೇಡಮ್? ಏನು ಹೇಳೋ ಪರಿಸ್ಥಿತಿ ಈಗಿಲ್ಲ. ಯಾಕೆ ಮೇಡಮ್ ತುಂಬ ಸುಸ್ತಾಗಿದೆಯಾ? ಹೌದು. ನೀರು ಕುಡೀರಿ ಮೇಡಮ್. ಹಾಗಾದ್ರೆ ಒಂದು ಸ್ವಲ್ಪ ನೀರು ಕುಡಿದು ಬರೀ ಧಾವಿಸ್ಕೊಂಡು. ಅದೊಂದು ಸಾಂಗ್ ಇದೆ ಗೊತ್ತಾ, ಏನು ಗೊತ್ತಾ ಗೈಸ್, ಅದು ಡಿಡ್ಡಿಡೋರ ಎಲ್ಲರೂ ಹೋಗೋಣ, ಒಟ್ಟಿಗೆ ಹೋಗಿ ಗುರಿಯನ್ನು ತಲುಪೋಣ. ಗೈಸ್ ನಾವು ಹೋಗ್ತಾ ಇರೋದು ಇದೀಗ ಅದೇ ಬಂಡೆ ಐತಲ್ಲ, ಆ ಬಂಡೆ ತುದಿಗೆ. ಅಲ್ಲಿಂದ ಒಂದು ವ್ಯೂ ಕಾಣುತ್ತೆ ಸ್ನೇಹಿತರೆ. ಇಷ್ಟೋ ತನಕ ಕಷ್ಟಪಟ್ಟು ಹತ್ತೀವಲ್ಲ ನೋಡಿರಿ, ನಾವೆಂತ ಗುಡ್ಡ ಹತ್ತೋದು, ಇವು ಹತ್ತವೆ ಎಷ್ಟು ಚಂದ ಹತ್ತವೆ ನೋಡಿರಿ. ಬೇಡ ಕಡಿತವೆ, ಸಖತ್ತ ಗುಡ್ಡ ಹತ್ತವೆ. ನಮ್ಮೆಲ್ಲರಿಗೂ ಸುಸ್ತಾದರೆ ಆ ಹಣ್ಣು ಮಾತ್ರ ಸುಸ್ತಾಗಲ್ಲ, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಗುಡ್ಡ ಎಲ್ಲ ಉದುರಿ ಬಿದ್ದಿದೆ. ಎಂತ ತಿನ್ನೋಣ? ನಾವು ರೊಟ್ಟಿ ತಿಂದಿದ್ದೀವಿ. ಬಟ್ ನಿಮ್ಮದು ರೊಟ್ಟಿ ಬಂದ್ಬಿಟ್ಟು ಜೋಳದ ರೊಟ್ಟಿನಾ ಅಕ್ಕಿ ರೊಟ್ಟಿನಾ? ಹಾಂ ಅದೇ ನೋಡಿರಿ ಗೈಸ್, ಅವ್ರದ್ದು ಬಂದ್ಬಿಟ್ಟು ಧಾರವಾಡ ಕಡೆ, ನಮ್ಮದು ಬಂದ್ಬಿಟ್ಟು ಶಿವಮೊಗ್ಗ ಕಡೆ. ನಾವು ಅಕ್ಕಿ ರೊಟ್ಟಿ ತಿಂದಿವಿ, ಅವ್ರು ಜೋಳದ ರೊಟ್ಟಿ ತಿಂದಾರೆ. ಬಂಡೆ ಎಲ್ಲ ಉದ್ರಿ ಇಲ್ಲಿ ಬಿದ್ದಿದ್ದಾವೆ ಅಷ್ಟೇ, ಸಿಂಪಲ್. ಅವ್ವ ಗೈಸ್ ಕಣ್ಣು ಕತ್ಲೆ ಬಂದಂಗೆ ಆಗ್ತೈತೆ. ಕತ್ಲೆ ಬಂದು ಬಿದ್ದರೆ ಗೈಸ್, ನಾನು ಯಾಕೆ ಗೊತ್ತಾ ಪದೇ ಹಿಂದಿನ ಕಲರ್ ಗ್ರೇಟ್ ಅನ್ನೋದು. ಪಾಪ ಈ ಥರ ಕಲ್ಲು ನಾವು ನಮ್ಮ ಇದರಲ್ಲಿ ಯಾವನವ್ರು ಎತ್ತಲಿ, ನಮ್ಮ ಇದರಲ್ಲಿ ಒಂದು 15 ಅಲ್ಲ ಬ್ಯಾಡ, ಅದು ಹೇಳ್ತನಲ್ಲ, ಎಷ್ಟೆಷ್ಟು ದೊಡ್ಡ ಕಲ್ಲನ್ನ ಇವ್ರು ಹೆಂಗೆ ಹೊಳಸ್ಕೊಂಬಂದು ಹಾಕಿದಾರೋ ಅಂತ. ನಮ್ಗೆ ಈ ಸಣ್ಣ ಇದನ್ನೇ ಎತ್ತಕ್ಕಲ್ಲ. ಅದೇ ಕರ್ನಾಟಕ ಅಂತಲ್ಲ, ಆ ಹಿಂದಿನ ಕಾಲ ಜನರು ಇದ್ರಲ್ಲ, ಅವರು ಅಷ್ಟೇ ಭಾಳ ರೊಟ್ಟಿ ತಿನ್ನೋರು ಅನಿಸ್ತೈತೆ ಗೈಸ್. ನಮ್ಗೆ ಇಲ್ಲಿ ಜನರು ಸಿಕ್ತರು, ನಮ್ಮ ಅಣ್ಣರ ಮಾತಾಡ್ತಾನೆ ಬರ್ರಿ. ಅಣ್ಣ ಫುಲ್ ಮ್ಯಾಲೆ ಹೋಗಿದ್ರ ಅಣ್ಣ? ಹಾಂ ಹೋಗ್ಬಂದ್ರ ಅಣ್ಣ? ಹಾಂ ಅಲ್ಲ ಹೌದು ಹೋಗ್ಬೇಕು. ನೀವು ಹೋಗ್ಬಂದ್ರಾ? ಸಿಕ್ಕಾಬಟ್ಟೆ ಸುಸ್ತಾಯಿತು, ಹೋಗೋದಲ್ಲ ಈಗ. ನಾಯಿ ಮರಿ ಕರ್ಕೊಂಬಂದಿದ್ರಂತೆ. ಅಣ್ಣ ವಿಡಿಯೋ ಪೋಸ್ಟ್ ಮಾಡ್ತೀನಿ, ಪರವಾಗಿಲ್ಲ ಅಲ್ಲ? ತೊಂದರೆ ಇಲ್ಲಲ್ಲ? ಹಾಂ ಗೈಸ್, ಅಣ್ಣರು ಪಾಪ ಕೆಳಗಡೆಯಿಂದ ಒಂದು ನಾಯಿ ಮರಿ ಕರ್ಕೊಂಬಂದಿರ ಜೊತೆಗೆ ಬೆಂಬಲಕ್ಕೆ. ಈಗ ನಾನು ಮಾನಸನ ಕರ್ಕೊಬರ್ತಾಯಿದ್ದೀನಲ್ಲ ಹಂಗೆ. ಪಾಪ ನಾನು ನಿನ್ನ ಕರ್ಕೊಂಬಂದಂಗೆ ಪಾಪ ಅಣ್ಣರು ನಾಯಿ ಮರಿ ಕರ್ಕೊಂಬಂದಾರ. ಈಗ ಕರ್ಕೊಂಬಂದಿದ್ರಾ ಅಣ್ಣರು? ಈಗ ಅದಕ್ಕೆ ಸುಸ್ತಾಗೈತಿ ಪಾಪ, ಇಳಿಯೋಕ್ಕಾಗ್ತಾಯಿಲ್ಲ ಪಾಪ, ಹೆಚ್ಕೊ ಹೋಗ್ತಾಯಿದ್ದಾರೆ ಅದನ್ನ. ನಿನ್ನಲ್ಲ, ನೀನು ಅನ್ನೆತ್ಕಿ ಹೋಗ್ಬೇಕು, ಪತಿಯೇ ಪ್ರತ್ಯಕ್ಷ ದೈವ. ಗೈಸ್ ನೋಡ್ರಿ, ಹೆಂಡ್ತಿ ಅದ್ರಲ್ಲಿ ಗಂಡನ್ನ ಜೋಪಾನವಾಗಿ ಕರ್ಕೊಬರ್ಬೇಕು, ಗೊತ್ತಾ ಅಣ್ಣ? ಒಂಚೂರು ಕುಂಡ್ರ. ಗೈಸ್ ಮಾನಸಿಗೆ ನನಗೆ ಜಗಳ ಆಯ್ತು. ಈಗ ನೋಡ್ರಿ, ಬರೋದಿಲ್ಲ ಅಂತ ಕುಂತಾಳೆ, ಇಲ್ಲೇ ಕೂತ್ಕ ಮಂಗೆ ಹಿಡ್ಕೋಕವೆ. ಕಪ್ಪೆ ಬರ್ತಾವೆ ನೋಡಿ, ಅಲ್ಲೇ ಕಪ್ಪೆ ಬಂದು ಹಿಡ್ಕೋಕವ ನೋಡ್ರಿ ಪಕ್ಕ. ಗೈಸ್ ಇಲ್ಲೆಲ್ಲ ಗುಡ್ಡ ನೋಡ್ರಿ, ಇದೆಲ್ಲ ಗುಡ್ಡನೇ. ಬರಿ ಕರೆಕ್ಟಾಗಿ ನೋಡಿ, ಅಬ್ಸರ್ವ್ ಮಾಡಿ. ಇದಿಷ್ಟು ಕುಸ್ತು ಬಿದ್ದಿರೋದು. ಯಾಕಂದರೆ ಇಲ್ಲೊಂದು ಭಾರಿ ಗಾತ್ರದ ಮರ ಬಿದ್ದೈತೆ ನೋಡ್ರಿ. ಈ ಮರ ಪೂರ್ತಿ ಬಿದ್ದಿರೋದೇ ಮರ. ಇವೆಲ್ಲ ಅದಕ್ಕೆ ಉಡ್ಕೊಂಬಂದಿರೋ, ಇವೆಲ್ಲ ಕಟ್ಟೆದು
ಒಂದು ಗೋಡೆ ಆಗಿತ್ತು. ಬಟ್ ಇವಾಗ ಕಾಲಾನುಕ್ರಮೇಣ ಮಳೆ ಹೊಯ್ದು ಗಾಳಿ ಮಳೆ ಅನ್ನೋದಕ್ಕಿಂತಲೂ ನಮ್ಮ ಸೈಡು ರಣರಕ್ಕಸ ಮಳೆ ಅಂತಲೇ ಕರಿಬೋದು. ಆ ರೇಂಜಲ್ಲಿ ಮಳೆ ಹೊಯ್ಯತ್ತೆ. ಬಟ್ ಕಲ್ಲು ಮಾತ್ರ ಕರೆಕ್ಟಾಗಿ ಬಿದ್ದು ಕುಂತವೆ. ಅಲ್ಲಾಡ ಕಲ್ಲು ಮೇಲೆ ಕಾಲಿಡ್ಬೇಡ್ರಿ, ಕರೆಕ್ಟಾಗಿ ಆರಾಮಾಗಿ ನಿಧಾನಕ್ಕೆ ಹತ್ತಿಕೊಂಡು ಬನ್ನಿ ಮಕ್ಕಳೇ. ಇನ್ನೇನು ಈ ಗುಡ್ಡ ಹತ್ತಿದಂಗೆ ಮುಗೀತು ಅಂತಲೇ ಅರ್ಥ. ಮುಗಿದು ಬಿಡತ್ತೆ. ಬರ್ರಿ ನಾನು ಹತ್ತೀನಿ, ನೀವು ನೋಡ್ತೀರಿ ಸಾಕು. ಹಂಗೆ ನಾವೆಲ್ಲ ಗ್ರಿಪ್ಪೆಲ್ಲ ಕೈಯೆಲ್ಲ ಕೊಡಲ್ಲ, ಹಾಗೆ ಆರಾಮಾಗಿ ಹತ್ತಿಬಿಡ್ತಾನೆ. ಗೈಸ್ ಫೈನಲಿ ಚಂದ್ರಗುತ್ತಿ ತುದಿ ಬಂದಿದ್ದೀವಿ. ಇಲ್ಲಿ ಕಾಣಿಸ್ತದೆ ನೋಡ್ರಿ, ಇಲ್ಲಿಂದ ವ್ಯೂ ಪಾಯಿಂಟ್ ಹೆಂಗಿದೆ. ಬಾನಿ ತೋರಿಸ್ತೀನಿ ಬಾಯ ಮೆಂತ ಇಲ್ಲಿ ಸುಸ್ತಾಗಿ ಈಗ ಸರ್ಪಿನವಾಗಿವಿ. ಬಾಯ ಮೆಂತ್ ಗೈಸ್ ಮೀನು ಗೈಸ್ ಆಟ ಆಡ್ತದ ಬದ. ಇವೆಲ್ಲ ಮೀನದ, ಇವು ಹೆಂಗೆ ಇವು ಎಂತವೆ ಇವು ಕಪ್ಪೆ ಮರಿ ಇದ್ದಂಗೆ ಇದ್ದಾವೆ ಗೈಸ್. ಇವು ಮೀನಲ್ಲ, ಇವು ಗೊದ್ದ ಮುಣ್ಕೆ ಅಲ್ಲೇ ಪಾಪ, ಗೊದ್ದ ಮುಣ್ಕಿನ ಪಕ್ಕ. ಇಲ್ಲಿಂದ ಕಾಣುತ್ತೆ ನೋಡಿ, ಅದೇ ಕೋಟೆ. ಅಲ್ಲಿ ಒಂದು ಕೋಟೆ ಕಾಣಿಸ್ತೈತೆ ಅಷ್ಟೇ. ಈ ಕಡೆ ಹೋಗ್ಬೇಕಾ ಆ ಕಡೆನಾ? ಈ ಕಡೆ. ಆಲಿಸ್ ಬೆಲ್ ಗೈಸ್, ಆಲಿಸ್ ಬೆಲ್. ನಮ್ಮ ದೇವ್ರಿಲ್ಲತ್ತೋ. ಗೈಸ್ ನೋಡಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಾವು ಶಾರ್ಟ್ ಕಟ್ಟಲ್ಲಿ ಬಂದಿದ್ದು. ಇವಾಗ ನಿಜವಾದ ದಾರಿ ಬಂದ್ಬಿಟ್ಟು ನನಗೆ ಕಾಣಿಸ್ತಾ ಇಲ್ಲ. ಇಲ್ಲಿದೆ ನೋಡಿ, ಇಲ್ಲಿ ಕರೆಕ್ಟ್ ಬೆಳೆ ಮಾಡಿದ್ದೀನಲ್ವಾ, ಅಲ್ಲಿದೆ. ಬಟ್ ಅಲ್ಲೊಂದು ಭಾರಿ ಗಾತ್ರದ ಮರ ಬಿದ್ದಿದ್ದರಿಂದ ಹಿಂಗೆ ಬರಬೇಕಿತ್ತು. ಬಟ್ ನಾವು ಶಾರ್ಟ್ ಕಟ್ಟಲ್ಲಿ ಹಿಂಗೆ ಬಂದಿದ್ದೀವಿ. ಈಗ ಹಿಂಗೆ ಹೋಗ್ಬಿಟ್ರೆ ಪಕ್ಕ ಸಿಗ್ತೈತಿ. ಬರ್ರಿ ಬಾಳೆ ಗಿಡ ಸಾಕಿವ, ಯಾಲಕ್ಕಿ ಬಾಳೆ ಗಿಡ ಇದು. ಪಚ್ಚಬಾಳೆ ಹಣ್ಣಿನ ಗಿಡ ಇದು. ಬಾಳೆಹಣ್ಣು ಬಿಡ್ತವೆ. ಮುಂದಿನ ಸಲ ಬರಬೇಕಾದ್ರೆ ಒಳ್ಳೆ ಒಂದು ಕೊನೆ ಬಿಟ್ಟಿರ್ತೈತಿ. ಯಾರ್ಯಾರು ಬರ್ತೀರೋ ಅವರೆಲ್ಲ ಕೊಯ್ಕೊಂಡು ಹೋಗ್ರಿ. ಬಾಳೆಹಣ್ಣು ಸಿಕ್ಕೈತಿ ಅಂತೇಳಿ ನಮಗೆ ಕಮೆಂಟ್ ಮಾಡಿರಿ. ಇಲ್ಲಿ ನೋಡಿರಿ, ಪಪ್ಪಿ ಜಾಮ್ ಇದೇ ಗಿಡದಾಗೆ ಮಾಡ್ತಾರೆ ನೋಡಿರಿ. ಮತ್ತು ಬಂದವ್ರು ಹಂಗಂತ ತಿಂದ್ಬಿಟ್ಟಿರಿ. ಕಡೆ ಪಪ್ಪಿ ಜಾಮಿಗೆ ಇರೋದಿಲ್ಲ ಅವು. ಅಣ್ಣ ನೀವು ಪಪ್ಪಿ ಜಾಮ್ ತಿಂದಿರಾ? ಪಪ್ಪಿ ಜಾಮ್ ಗೊತ್ತಾ ನಿಮಗೆ? ನಿಮ್ಮೂರ ಸೈಡ್ ಸಿಗ್ತವೆ? ಓ, ನಾನು ನಮ್ಮೂರ ಮಾತ್ರ ಸಿಗ್ತಾವಂತ ಮಾಡಿದ್ದೆ. ಇವ್ರವರೆಗೂ ಸಿಗ್ತಾವಂತೆ ಪಪ್ಪಿ ಜಾಮ್. ಕಾಮ ಕಸ್ತೂರಿ ಗಿಡ. ಗೈಸ್ ವಿಷಯ ಏನಂದರೆ, ಬೆವರೆಲ್ಲ ಬಾಯಿಗೆ ಹೋಗ್ತೈತಿ. ಹಾಳಾಗ ಮುಖ ತೊಳೆಯೋಣಂದರೆ ಫೈನಲಿ ಬಂತಣ. ಇಷ್ಟೇ ಮುಗೀತು ಎಂಡು ಗೈಸ್. ಫೈನಲಿ ಚಂದ್ರಗುತ್ತಿ ಗುಡ್ಡನ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಯಾವುದೇ ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಉಡುವಾಗಲಿ, ಹಾವಾಗಲಿ ಏನೇನು ಸಿಕ್ಕಿಲ್ಲ. ಸಿಗೋದು ಬೇಡ ಈಗ. ಅದಕ್ಕೆ ಫೈನಲಿ ಗೈಸ್ ಇಷ್ಟೆಲ್ಲ ಕಷ್ಟಪಟ್ಟು ಹತ್ತಿ ಬಂದಾದಮೇಲೆ ನಮಗೆ ಗುಡ್ಡ ಸಿಕ್ಕಿದೆ. ಬರೀ ಇಷ್ಟೇ ಅಣ್ಣ, ಇಷ್ಟೇ ಗುಡ್ಡ ಗೈಸ್. ಎಷ್ಟು ಖುಷಿ ಆಗ್ತೈತಿ ಅಂದರೆ, ಬಾವಿ ನೋಡಿಮಿ ಅವನ ಬಾಟ್ಲಿ ಬಿಸಾಕ್ಯಾನೆ, ಸಿಕ್ಕಿದ್ರೆ ಅವನಿಗೆ ಕಂಡಲ್ಲಿ ಗುಂಡಿಟ್ಟು ಸಾಯಿಸ್ಬಿಡ್ತು. ಈಗ ಗೈಸ್ ಕಪ್ಪೆನ ಮೀನ ಗೊತ್ತಾಗ್ತಾಯಿಲ್ಲ. ಒಟ್ಟಿನಾಗ ಅಲ್ಲಾಡ್ತಾವೆ, ಆಡ್ತಾವೆ. 100% ಇವು ಕಪ್ಪೆನೇ. ಒಂದು ಬಾವಿನಾ ಅಲ್ಲಿ ಕಾಣಿಸ್ತದಲ್ಲ, 2ನೇ ಬಾವಿನಾ ಅಲ್ಲೊಂದು ಐತೆ, 3ನೇ ಬಾವಿನಾ ಅಲ್ಲಿರೋ 4-5 ಬಾವಿ ಇದೆ ಒಟ್ಟು ಗೈಸ್. ಇದೆಲ್ಲ ಗುಹೆ ಅಲ್ಲ, ಮನೆ. ಚಾವಣಿ ಹಾಕ್ಯಾರೆ, ಅಲ್ಲೊಂದು ಮನೆ ಐತೆ. ನಾನು ನಿಮಗೆ ಈ ಮನೆನೆಲ್ಲ ಬಂದ್ಬಿಟ್ಟು ಹತ್ತಿರದಿಂದನೇ ತೋರಿಸ್ತೀನಿ. ಬರ್ರಿ, ಇಲ್ಲಿರೋಂಥ ಕಥೆಗಳನ್ನೆಲ್ಲ ಹೇಳ್ತೀನಿ. ಮತ್ತು ನನ್ನ ಇವ್ರು ಬಂದಿದ್ದಾರೆ ಈಗ, ಸ್ನೇಹಿತರು, ಅಣ್ಣಂದಿರು. ನಮ್ಗೆ ಇಲ್ಲಿ ತನಕ ಬರೋಕ್ಕೆ ಸಹಾಯ ಮಾಡಿದಂಥವ್ರು ಅವರೇ. ಬನ್ನಿ ಸ್ನೇಹಿತರೆ ಎಲ್ಲ. ಭೀಮನ ಕಾಲು ಇಷ್ಟೇ ಸಣ್ಣಕ್ಕಿತ್ತಾ? ಬಾಯಲ್ಲಿ ಹೇಳ್ತೀನಿ, ಬೇರೆ ಬಾವಿ ಅದು ಗೈಸ್. ಅದೇ ಅನ್ನಿಸ್ತೈತಿ, ಇರಲಿ ಬರ್ರಿ. ಅತ್ತ ಅಣ್ಣ, ಈ ಗಿಡಕ್ಕೆ ಅಂತ ಕರಿತೀರಿ ನಿಮ್ಮ ಕಡೆ, ನಿಮ್ಮೂರಾಗೆ
ಗೊತ್ತಿಲ್ಲ? ಲಕ್ಕಿ ಸೊಪ್ಪಿನ ಗಿಡ. ಈ ಗಿಡ ಏನಂದರೆ ಈಗ ಕಣಜ ಕಟ್ತು. ಕಣಜ ಗೊತ್ತು? ಕಣಜ ಹಾಂ, ಇದು ಕಣಜ ಕಟ್ತೀವಿ ನಾವು. ಭತ್ತ ಶೇಖರಣೆ ಮಾಡೋ ಕಣಜ ಕಟ್ತೀವಲ್ವಾ? ಆ ಕಣಜಕ್ಕೆ ಇದನ್ನ ಹಾಕಿದರೆ ಎಷ್ಟೇ ವರ್ಷ ಇಟ್ಟರು ತುರ್ಕಿ ಆಗಲ್ಲ, ಅದು ಮೈಗೆ ತಾಗಿದ್ರು ಕೂಡ ಭತ್ತ ಆ ಥರ. ಗೈಸ್ ಇದು ಬಂದ್ಬಿಟ್ಟು ಹಿಂದಿನ ಕಾಲದಲ್ಲಿ ನಮ್ಮ ರಾಜರು ಏನಿರ್ತಿದ್ರು, ನಾವು ಒಳಗೆ ಹೋಗಲ್ಲ, ಹೆದರಿಕಾಕತಿ. ಆ ರಾಜರೆಲ್ಲ ಉಳಿತಿದ್ರು. ಮೇಲೆ ಚಾವಣಿ ನೋಡ್ರಿ ಶಿಸ್ತಾಗಿ ಮಾಡ್ಕೊಂಡ್ರೆ, ತಣ್ಣು ಗಾಳಿ ಬೀಸದ, ಹೊಟ್ಟೆ ತುಂಬ ಉಂಡು ಶಿಸ್ತು ಮಲಗಿಬಿಟ್ರೆ ಸ್ವರ್ಗಕ್ಕೆ ಮೂರೇಗೇಣು. ಮತ್ತೇನಂದರೆ ಈಗ ಇಲ್ಲೊಂದು ಬಾವಿ ತೋರಿಸ್ತೀನಿ ಬರ್ರಿ ಗೈಸ್. ಇಲ್ಲೊಂದು ಕತೆ ಐತಿ ಬಾವಿದು, ಅಲ್ಲ ಗೊತ್ತಿಲ್ಲ, ಕಲ್ಯಾಕ ಸಿಗಳು ಬಿಟ್ಟೈತಿ, ಕಡೆ ಬಾವಿಗೆ ಸಮೇತ ಬಿದ್ದುಬಿಟ್ಟೈತೆ ಗೈಸ್. ನೋಡ್ರಿ ಅಣ್ಣ, ಹಿಂದಿನ ಕಾಲದವ್ರಿಗೆ ಎಷ್ಟು ಪವರ್ ಇತ್ತು ಲೆಕ್ಕಾಕ್ರಿ. ಈಗಿನ ಕಾಲದಲ್ಲಿ ಇಂಥ ಕಲ್ಲನ್ನ ಕೊರಿಬೇಕಂದ್ರೆ ಡ್ರಿಲ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಬಾಂಬ್ ಗೀಮ್ ಬಿಟ್ಟು ಉಡಾಯಿಸಿ ಇದನ್ನ ಮಾಡ್ತಾರೆ. ಅವರೆಷ್ಟು ಶಿಸ್ತಾಗಿ ಇಷ್ಟು ಅಗ್ಲಕ್ಕೆ ಶಿಸ್ತು ಮಾಡಿ ಕೊರದಾರೆ ನೋಡ್ರಿ. ನಾ ಎಷ್ಟು ಮಾಡಿ ಎಲ್ಲೇ ಗೈಸ್ ಬಂದಾರಲ್ಲ, ಎಣ್ಣೆ ಕುಡಿಯೋಣ, ಬಾಟ್ಲಿ ಹೆಣಿಯೋಣ, ಇಷ್ಟೇ ಕೆಲಸ ಮಾಡಿ ನಮ್ಮ ಬಾಟ್ಲಿನೆಲ್ಲ ಹಾಳು ಮಾಡಿ ಇಟ್ಟಾರಲ್ಲ, ಬಾವಿನೆಲ್ಲ ಹಾಳು ಮಾಡಿ ಇಟ್ಟಾರೆ ಗೈಸ್. ಭೀಮನ ಪಾದ ಇಲ್ಲೇ ಐತದೆ. ಭೀಮ್ ಏನು ಭಾಳ ದೊಡ್ಡಕ್ಕಿಲ್ಲ ಐತೆ ಪಾಪ ಗೈಸ್. ಇದಕ್ಕೆ ಬಂದುಬಿಟ್ಟು ಭೀಮನ ಪಾದ. ಇದು ಪಾದದ ಆಕಾರದಾಗ ಇಲ್ಲ ಅಂತಂದರೆ ನನ್ನ ಹತ್ರ ಬರ್ರಿ, ನಾನು ಬೇಕಾದ್ರೆ ನಿಮಗೆ ಪಾದದ ಹೆಜ್ಜೆಗೆ ಐತಿ ಅಂತ ತೋರಿಸ್ತೀನಿ ಬೇಕಾರೆ. ಇದು ಬಂದ್ಬಿಟ್ಟು ಹಿಮ್ಡಿ ಈಚೆ ಕಡೆ ಇರುತ್ತೆ ಆಚೆ ಕಡೆ ಇರುತ್ತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದು ಭೀಮನ ಪಾದ. ಪಾದದ ಥರ ಇಲ್ವ ಇದು ಪಾದದ ಆಕಾರದಾಗ? ಇದು ಭೀಮನ ಪಾದ. ಹುಲ್ಲು ಎಲ್ಲ ಬಿದ್ದೈತಿ, ಮನಸ್ಸಿಗೆ ಗೊತ್ತಿಲ್ಲ, ಹುಲ್ಲು ಬೆಳೆದೈತಿ. ಭೀಮನ ಪಾದ ಇದೆ ಒಂದಾತ. ಇದು ಬಂದ್ಬಿಟ್ಟು ರಾಜಂದು ಮನೆ, ಇದು ರಾಜಂದು. ಯಾಕಂದರೆ ಇದು ಸ್ವಲ್ಪ ಇಲ್ಲಿರೋದ್ರಕ್ಕೆ ಎಲ್ಲದಕ್ಕಿಂತ ದೊಡ್ಡ ಗಟ್ಟುಮುಟ್ಟಾಗೈತಿ. ಇದ್ರಕ್ಕೆ ರಾಜ ಉಳಿತಿದ್ದ ಅನಿಸ್ತತಿ. ಬಂದ ರಾಜ ಯಾವಾಗಲೂ ಇರಲ್ಲಾಗಿತ್ತು ಇಲ್ಲೆಲ್ಲ, ಯಾವಾಗಾರು ಬಂದಾಗ ಉಳಿತಿದ್ನಿರ್ಬೇಕು. ಇದು ಅನ್ಸುತ್ತೆ. ಇಲ್ಲ ಅಂದರೆ ಇಲ್ಲೊಂದಿದೆ, ಭಾರಿ ಚೆನ್ನಾಗಿದೆ ಬಾವಿ. ಇದೆಲ್ಲ ಇಲ್ಲಿ ಬದುಕ್ತಿದ್ದಂಥ ಜನರು ನೀರು ಕುಡಿಯೋಕ್ಕಾಗಿ ಮಾಡ್ಕೊಂಡಿದ್ದಂಥ ಬಾವಿ. ಅಲ್ಲೊಂದು ಬಾವಿ ಐತೆ, ಅಲ್ಲೊಂದು ಅಕ್ಕ ಕಾಣಿಸ್ತಾ ಇದ್ದಾರಲ್ಲ, ಅಲ್ಲೊಂದು ಬಾವಿ ಐತಿ, ಅದು ಸಣ್ಣಕ್ಕೈತಿ. ಆ ಬಾವಿ ನಾನು ತೋರಿಸ್ತೀನಿ ಗೈಸ್. ಇಲ್ಲಿ ಬರೀ ಕಪ್ಪೆಗಳೇ ಇದ್ದಾವೆ ಪಾಪ. ಕಪ್ಪೆ ಕಂಡುವೇ ಇಲ್ಲ ನಿಂಗೆ? ಈ ಕಪ್ಪೆಗೆ ನೀ ಹೆದರದ್ಲ ನೋಡು, ನಿಂಗೆ ಡಬ್ಬಲ್ ಗುಂಡಿ ಮತ್ತು ಈಸ್ ಹೊಡಿತೇನೆ ಮತ್ತು ಜಾರಿ ಮತ್ತು ಮಕ್ಕ ಹೊಡ್ಕೊ ಬಿದ್ದಿ ಸೈಡಿ ಬಾ ಗೈಸ್. ಇದಕ್ಕೆ ಯಾವ ಕಡೆಯಿಂದನೂ ಬಾಗಲಿಲ್ಲ. ನಂಗೆ ಮನ್ಸಿಗೆ ಭಾಳ ಬೇಜಾರು ಮಾಡಿಬಿಟ್ಟ. ಈ ರಾಜ ಮನೆ ಕಟ್ತಿರೋ ರಾಜನ ಮನೆಗೆ ಒಂದು ಬಾಗಲಿಲ್ಲ ಮಾರ. ಮತ್ತೊಂದೇನು ಗೊತ್ತಾ, ಕೋಟೆ ಕಡೆ ಎಲ್ಲ ನಾಲ್ಕು ಈ ಪೂರ್ತಿ ಗುಡ್ಡದ ತುಂಬ ಸೈಡಿಗೆ ಎಲ್ಲ ಕಡೆ ಕಾಂಪೌಂಡ್ ಮಾಡಿಸಿದ್ದ ರಾಜ. ಯಾಕೆ ಹೇಳ್ರೆ, ಈ ಕಡೆಯಿಂದನೂ ಹತ್ಬಾರ್ದು ಕಳ್ಳರು, ಆ ಕಡೆಯಿಂದನೂ ಹತ್ಬಾರ್ದು, ಆ ಕಡೆಯಿಂದ ಯಾವ ಕಡೆಯಿಂದನೂ ಕಳ್ಳರು ಬರಬಾರ್ದು, ಒಟ್ಟಾಗ ಕಳ್ಳರು ಬರೋಂಗಿಲ್ಲ ಅಷ್ಟೇ. ಆ ಥರ ಮಾಡಿ ಸುರಕ್ಷಿತವಾಗಿ ಇಟ್ಟಿದ್ದ. ಬರ್ರಿ ಅಲ್ಲೊಂದು ಕಡೆ ಹೋಗಿ ಅಲ್ಲೊಂದು ಕಡೆ ಹೇಳ್ತೀನಿ. ಹಾಂ, ಮರ ಎಲ್ಲ ಒಣಗಿ ಹೋಗಿ ಸ್ನೇಹಿತರೆ. ನೋಡ್ರಿ ಚೆನ್ನಾಗೈತಿ, ಎಷ್ಟು ಚೆನ್ನಾಗಿ ಇದು ಗಿಡ ಎಲ್ಲ ಬೆಳ್ಕೊಂಡೈತೆ. ನೀರು ಅಷ್ಟೇ ಎಷ್ಟು ಚೆನ್ನಾಗೈತೆ ನೋಡ್ರಿ. ಇಲ್ಲಿ ಬದುಕ್ತಿದ್ದಂಥವ್ರು ಪಾಪ ಈ ನೀರನ್ನೆಲ್ಲ ಕುಡಿಯೋಕ್ಕೆ, ಬಟ್ಟೆ ತೊಳೆಯೋಕ್ಕೆಲ್ಲ ಇದೇ ನೀರನ್ನೇ ಯೂಸ್ ಮಾಡ್ತಾಯಿದ್ರು. ಯಾಕಂದರೆ ಬಾವಿರೋ ಇಲ್ಲೇ ಇದಾವೆ, ಮತ್ತು ಇವು ನೀರು ಕುಡಿದೆ ಮತ್ತು ಯಾವ ನೀರು ಕುಡಿತಾರೆ ನೋಡಿರಿ. ಅಣ್ಣ ನಾ ಜಾರ ಬಂಡಿ ಅಂದೆಲ್ಲ, ಜಾರ್ತೀರಾ? ತೋರಿಸ್ತೀನಿ ಬರ್ರಿ, ನಾ ಜಾರ್ತೀನಿ ರೀ, ಜಾರಿ ತೋರಿಸ್ತೀನಿ. ಹಾಂ, ಮತ್ತು ಜಾರ್ಕಿಂತ ಸೀದಾ ಹಿಂಗೆ ಹೋಗ್ಬಿಟ್ರೆ ಮತ್ತು ಲಾಗ್ ಮಾಡೋಕ್ಕೆ ಯಾರೂ ಇರೋಲ್ಲ. ಇದೊಂದು ಜಾರ ಬಂಡಿ. ಇಲ್ಲಿ ಚಂದ ಐತಿ, ಇಲ್ಲಿ ಚಂದ ಐತದೆ. ಇದು ಜಾರ ಬಂಡಿ ಸ್ನೇಹಿತರೆ. ನೀರು ಹೋಗಿ ಇಲ್ಲಿಂದ ನೀರು ಹರ್ಕೊಂಡು ಬಂದು ಹೋಗಿ ಜಾರ ಥರ ಆಗ್ಬಿಟ್ಟತ. ಇಲ್ಲಿ ಬಂದ್ರೆ ಜಾರ ಬಂಡಿ ಮಾಡಿರ್ತಾರೆ. ಕೋಟೆ ಲಾಸ್ಟ್ ಎಂಡ್ ಬಂದ್ಬಿಟ್ಟು ಆ ಕಲ್ಲು ಐತಲ್ಲ ದೊಡ್ಡದು, ಅದ್ರ ತುದಿಯಾಗೆ ಇರೋದು. ಇದು ಬಂದ್ಬಿಟ್ಟು ಕೋಸ್ಟಲ್ ಅಕ್ವಾ ಅಂತ ಹೇಳಿ ವಾಟರ್ ಬಾಟ್ಲು. ಇದು ನಾವೆಲ್ಲ ಬಾಟ್ಲಿ ಇಲ್ಲಿ ಹಣದು ಹೋಗಲ್ಲ. ಅವಾಗ ನಿಮ್ಮೆಲ್ಲರಿಗೂ ಹೇಳಿದ್ದೆ, ಏನಂತ ಹೇಳಿದ್ದೆ ಅಂದರೆ, ಪಾಪ ನಾನು ವೀಡಿಯೋ ಮಾಡಿ, ನಾನು ಹೇಳ್ತೀನಿ ಬಾಯಿಲಿ, ನಾನು ವೀಡಿಯೋ ಮಾಡಿ ಕರೆಕ್ಟಾಗಿ ಹೇಳ್ತೀನಿ ನಾನು. ಹಾಂ, ಕರೆಕ್ಟಾಗಿ ಕೇಳಬೇಕು. ಹತ್ರ ಬಾ ಸ್ವಲ್ಪ ಗೈಸ್, ಬರೀ ಇಲ್ಲಿ ವಿಡಿಯೋ ಕರೆಕ್ಟಾಗಿ ಮಾಡಿ. ಬಿಸಿಲು ಕಾಣ್ತಾನೆ ಗೈಸ್ ಎಂತ ಇಲ್ಲಲ್ಲ, ಕಡೆ ಒಳಗಿಂದ ಏನಾರು ಎದ್ದು ಬಂದ್ಬಿಟ್ರೆ ಸಾಕು. ಗೈಸ್ ನನ್ನ ವಾಚಿಂದ ಬೆಳಕು ಕಾಣಿಸ್ತೈತಾ? ಕುಡಿಲಿ ಒಂಚೂರು ಗೈಸ್. ಇಲ್ಲಿಂದ ಕರೆಕ್ಟಾಗಿ ನೋಡ್ಕೊಳ್ರಿ. ಮೇನ್ ಇಂಪಾರ್ಟೆಂಟ್ ಮ್ಯಾಟ್ರ್ ಇರೋದೇ ಇಲ್ಲಿ. ಇವಾಗ ಇದು ಗುಹೆ ಆಗಿರ್ಬೋದು, ಸುರಂಗ ಅಥವಾ ಏನಾದರೂ ಒಂದು ಇತ್ತು ಸರಿನಾ, ಈಗ ಮುಚ್ಚೋಗಿರ್ಬೋದು ಸರಿನಾ. ಬೇಕಾದರೆ ಈ ಉಲ್ಲೇಖ ಕೂಡ ಇದೆ, ಅಂದರೆ ಪ್ರತೀತಿ ಇದೆ. ಇಲ್ಲಿಂದ ಬನವಾಸಿ ಕದಂಬರು ಆಳ್ತಾ ಇದ್ದಿದ್ದನ್ನ ಆ್ಯಕ್ಚುಲಿ ಹಿಡ್ಕ ಇವಾಗ ಹೇಳ್ತೀನಿ ನೀಟಾಗಿ ವಿಡಿಯೋ ಗೈಸ್. ಏನಂತಂದರೆ ಆ್ಯಕ್ಚುಲಿ ಇದನ್ನ ಬನವಾಸಿ ಕದಂಬರು ಆಳ್ವಿಕೆ ಮಾಡ್ತಿದ್ರು 3ನೇ ಶತಮಾನದಲ್ಲಿ. ಆ ಟೈಮಲ್ಲಿ ಇಲ್ಲಿಂದ ಬನವಾಸಿಗೆ ಹೋಗೋದಕ್ಕೋಸ್ಕರ ಒಂದು ಸುರಂಗ ಮಾರ್ಗನ ಮಾಡ್ಕೊಂಡಿದ್ರು. ಯಾಕಂದರೆ ಈ ಮೇಯ್ನ್ ಚಂದ್ರಗುತ್ತಿ ಬೆಟ್ಟ ಏನಿದೆ, ಗುಡ್ಡ ಏನಿದೆ, ಆಗಿನ ಕಾಲದಲ್ಲಿ
ಇಂಪಾರ್ಟೆಂಟ್ ಈ ಯುದ್ಧ ವೆಪನ್ಸ್ಗಳು, ಶಸ್ತ್ರಾಸ್ತ್ರಗಳು, ಪಿರಂಗಿಗಳು ಅವೆಲ್ಲ ಏನೇನು ಅಲ್ಲಿ ಸಿಕ್ಕಿದ್ವು ಈಗ ಅದನ್ನೆಲ್ಲ ಶೇಖರಣೆ ಮಾಡಿರೋಂಥ ಜಾಗ ಇದು. ಯಾಕಂದರೆ ಸುತ್ತ ಗುಡ್ಡ ಇರೋದ್ರಿಂದ ಯಾವ ಕಡೆಯಿಂದನೂ ಯುದ್ಧ ಮಾಡೋಕೆ ಆಗಲ್ಲಾಗಿತ್ತು. ಇವರಿಗೆ ಕಳ್ಳರು ಬಂದರೆ ಇವ್ರು ಈಸಿಯಾಗಿ ಹೊಡೆದಾಕ್ಬಿಡೋರು. ಇದಕ್ಕಿಂತ ಒಳ್ಳೆ ಬೆಸ್ಟ್ ಜಾಗ ಇನ್ನೊಂದು ಸಿಗ್ತಾ ಇರಲಿಲ್ಲ ಆಗಿನ ಕಾಲದ ರಾಜರಿಗೆ. ಅದಕ್ಕೆ ಇಲ್ಲಿಂದ ಬಾನವಾಸಿ ಸಿಕ್ಕಾಪಟ್ಟೆ ದೂರ ಇದೆ, ಒಂದು 30-35 ಇರ್ಬೋದಾನೆ ಚಂದ್ರಗುತ್ತಿಯಿಂದ. ಅಷ್ಟು ದೂರದ ತನಕ ಸುರಂಗ ಇತ್ತು. ಮತ್ತೊಂದು ವಿಚಾರ ಏನಂದರೆ, ಈಗ ನಾವು ಹತ್ತು ಬರೋಕ್ಕೆ ಇಷ್ಟೆಲ್ಲ ಸುಸ್ತು ಆಯ್ತು, ಇವಾಗ ಸಿಕ್ಕಾಪಟ್ಟೆ ಕಷ್ಟಪಟ್ವಿ ಅಲ್ವಾ. ಆಗಿನ ಕಾಲದ ರಾಜರು 5 ನಿಮಿಷದಲ್ಲಿ ಅಲ್ಲಿ ಕೆಳಗಡೆ ಹೋಗ್ತಿದ್ರಂತೆ ಸಿಪಾಯಿಗಳೆಲ್ಲ. ಹೆಂಗೆ ಅಂದರೆ, ಇಲ್ಲಿಂದ ಅವಾಗ ಒಂದು ತೊಟ್ಲು ಬಾವಿ ನೋಡ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದು ನನಗೆ ಮೊದಲಿಂದ ನಾವು ಕೇಳ್ಕೊಂಬಂದಿರೋದು ಕತೆ ಆಗಿರ್ಬೋದು ಈ ವಿಚಾರ, ಸರಿನಾ. ಈಗ ಇಲ್ಲಿಂದ 5 ನಿಮಿಷದಲ್ಲಿ ರಾಜರು ಹೆಂಗೆ ಕುದುರೆ ತಗೋ ಹೋಗ್ತಿದ್ರಂದರೆ, ಇಲ್ಲಿ ಸುರಂಗದಿಂದ ಡೈರೆಕ್ಟ್ ಆ ತೊಟ್ಲು ಬಾವಿಗೆ ಒಂದು ಸುರಂಗ ಇದೆ ಅಂತ ಹೇಳಿ ಆಗಿನ ವಾಡಿಕೆ. ಅದು ಸುಳ್ಳು ಆಗಿರ್ಬೋದು, ನಿಜನೂ ಆಗಿರ್ಬೋದು. ಯಾಕಂದರೆ ಇಷ್ಟಿಷ್ಟು ದೊಡ್ಡ ಕಲ್ಲನ್ನ ಅವರು ಎತ್ತಿ ಮಾಡ್ಕೊಂಡವ್ರಿಗೆ ಒಂದು ಸುರಂಗ ಮಾಡ್ಕೊಳ್ಳೋದೇನು ದೊಡ್ಡದಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಲ್ವಾ, ಹಿಂದಿನ ಕಾಲದ ಜನರಿಗೆ ಟಕ್ಕರ್ ಕೊಡೋ ಅಂಥ ಮನುಷ್ಯ ಇದುವರೆಗೂ ಹುಟ್ಟೋದು ಇಲ್ಲ ಅಂತಲೇ ನಾನು ಹೇಳೋದು. ಯಾಕಂದರೆ ಹಿಂದಿನ ಕಾಲದವ್ರು ಆ ರೇಂಜಿಗೆ ಹಾವಳಿ ಮಾಡಿದ್ರು. ಅದಕ್ಕೆ ಅದೊಂದು ಪ್ರತೀತಿ, ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ರು ಅಂತ ತೊಟ್ಲು ಬಾವಿಗೆ. ಆಮೇಲೆ ಮತ್ತೊಂದು ಕಥೆನ ನಿಮಗೆ ಕೆಳಗಡೆ ಹೇಳ್ತೀನಿ. ಈ ಕತೆ ನೀವು ಕೇಳಲೇಬೇಕು, ಬೆಚ್ಚಿ ಬೀಳ್ತೀರ. ಕಂಡಿ ಅಂತಂದರೆ ಇಲ್ಲಿ ಇವಾಗ ಆಗಿನ ಕಾಲದ ರಾಜರುಗಳು ಏನಾದ್ರು ಇದನ್ನ ಮಾಡ್ಕೊಂಡಾಗ ಮಾಡಿಟ್ಟಿರ್ತಾರೆ ಕಂಡಿನ, ಅದೆಲ್ಲ ಕೇಳಬಾರ್ದು. ಇವಾಗ ಅದನ್ನ ಕಬ್ಬಣದಿಂದ ಒಟ್ಟು ಹೊಡಿಬೇಕಲ್ಲ ಗುಡ್ಡನೀಗ, ಹೊಡೆದ್ಬಿಟ್ಟು ಒಂದು ಸಣ್ಣ ಇದನ್ನ ಬಾಕ್ಸ್ ಮಾಡ್ಕೊಬೇಕಲ್ಲ, ಬಾಕ್ಸ್ ಹಾಕೋಕ್ಕೆ. ಅವಾಗ ಹೊಡಿಬೇಕಾರೆ ಅದಕ್ಕೆ ಇದರಲ್ಲಿ ಕುಟ್ಟಿ ಆ ಶೇಪಲ್ಲಿ ಹೋಲ್ನ ಮಾಡ್ತಾಯಿದ್ರು. ಎಂಡಿಗೆ ಬಂದ್ಬಿಟ್ಟು ಇದೆ ಈಗ ಲಾಸ್ಟ್ ಎಂಡಿನ ಕಲ್ಲು, ಇದೇ ಎಂಡು. ಇಲ್ಲಿ ಕಲ್ಲು ಪಕ್ಕದಲ್ಲಿ ಒಂದು ಬಾವಿ ಇದೆ, ಲಾಸ್ಟ್ ಬಾವಿ ಇದೆ ಈ ಗುಡ್ಡದಲ್ಲಿ. ಮತ್ತು ಎಲ್ಲ ಬಾವಿ ನಿಮ್ಗೆ ತೋರಿಸಿದ್ದೀನಿ ನಾನು. ಅಪ್ಪ ಅಯ್ಯೋ ದೇವ್ರೆ, ಬಾವಿ ಅಲ್ಲಿದು ಬಾಟ್ಲಿ ಬಾವಿ. ಬರೀ ಬಾವಿ ತುಂಬ ಬಾಟ್ಲಿನೇ ಇದೆ. ನೀರು ಕಲರ್ ಕರ್ರಗಾಗ್ಬಿಟ್ಟಿದೆ, ಫುಲ್ ಕಪ್ಪುಗೆ. ಬರೀ ಬಾಟ್ಲಿ ಹಾಕ್ಬಿಟ್ಟಾರಲ್ಲ ಅಣ್ಣ ಬಾವಿ ತುಂಬ. ಬರೀ ಬಾವಿ ತುಂಬ ಬಾಟ್ಲಿ ಇಷ್ಟೇ ಇರೋದು. ಲಾಸ್ಟ್ ಗುಡ್ಡದ ಎಂಡಿಂಗ್ ಇದೆ. ನೋಡಿದ್ರೆ ನಮ್ಮೂರು ಲಾಸ್ಟ್ ಎಂಡ್ ಗುಡ್ಡದು. ಇನ್ನು ತುದಿಗೆ ಹೋಗೋಕ್ಕೆಲ್ಲ ಮೀಟ್ರಿಲ್ಲಪ್ಪ, ಇಷ್ಟೇ ಲಾಸ್ಟು, ಇಷ್ಟೇ ಎಂಡ್. ಇಲ್ಲಿಂದ ಗಾಳಿ ಬೀಸುತ್ತೆ ನೋಡಿ. ಹಾಂ ನೋಡಿ, ಇಲ್ಲಿಗೆ ಎಂಡ್ ಆಗೈತೆ ಸರಿನಾ. ಇಲ್ಲಿಂದ ನೋಡ್ತಾ ಇರ್ಬೇಕು, ಈ ಎಂಡಿಗೆ ಹೋಗ್ಬಿಟ್ಟು ಆ ಗುಡ್ಡ ಅದು ಹೆಂಗೆ ಕಟ್ಟಿದ್ರು ಅಂತೇಳಿ ಗೊತ್ತಾಗಲ್ಲ ನೋಡಿ. ಆ ಗುಡ್ಡ ಇಲ್ಲಿ ಇದು ಕೆಳಗಡೆ ಹೋಗ್ಬಿಟ್ಟು ಏನು ನಮ್ಗೆ ಗೊತ್ತಿರೋ ಇನ್ಫಾರ್ಮೇಷನ್ ಇದೆ ಅದು ಹೇಳ್ತೀನಿ ಅಂದಿದ್ದೀನಪ್ಪ. ಹಾಕ್ತೀನಿ ಪೂರ್ತಿ ಬಿಡಿ. ಆ ಕಡೆ ಹೋಗೋಣ. ಆ ಕಡೆ ಗುಡ್ಡ ಈಗ ಮುಗೀತು. ಗಾಳಿ ಜೋರಾಗಿ ಗಾಳಿ ಒಂದು ಬೀಸ್ತಾ ಇದೆ ನೋಡ್ರಿ. ಇಲ್ಲಿ ಈ ಕರ್ರ ಕಾಣಿಸ್ತೈತಲ್ಲ ಏನು, ಆ್ಯಕ್ಚುಲಿ ಈ ಕಲರೇ ಇರೋದು ಕಾಡು ಎಲ್ಲ, ಬಟ್ ಅದು ಮೋಡ ಕವ್ಕೊಂಡಿರೋದ್ರಿಂದ ಅದೆಲ್ಲ ಕಪ್ಪು ಕಾಣಿಸ್ತೈತೆ, ಅದು ಇಷ್ಟು ಕಾಡು. ಆಮೇಲೆ ಇಲ್ಲಿ ನೋಡಿ ಸೈಡೆಲ್ಲ ಹೋಗ್ಬಿಟ್ಟು ಇವರೆಲ್ಲ ಹೆಂಗೆ ಕಟ್ಟಿದ್ರು ಅಂತ ಸೈಡಿಗೆ ಹೋಗಿ ಕಲ್ಲನ್ನ ಕೆಳಗಿಂದ ಬಿದ್ದರೆ ಮಕ ಹೊಡೆದು ಹೋಗೈತಿ ಗೈಸ್. ಆಮೇಲೆ ಇದು ಒಂದೇ ಬೆಟ್ಟ ಈ ಕಡೆ ಇಲ್ಲ, ನಾವು ಆ ಕಡೆ ಹೋದರೆ ಇನ್ನೊಂದು ಬೆಟ್ಟ ಆ ಕಡೆ ಸೈಡ್ ಇದೆ, ಅಲ್ಲಿ ಕಾಣಿಸ್ತೈತಲ್ಲ ಆ ಕಡೆ ಎಲ್ಲ ಗುಡ್ಡ ಇದೆಯಲ್ವಾ, ಇಲ್ಲಿ ಅಲ್ಲಿ ಎಲ್ಲ ನಾವು ಹೋದ ಸಲ ಬಂದಾಗ ಹೋಗಿದ್ವಿ. ಬಟ್ ಇವಾಗ ಹೋಗೋಕ್ಕಾಗಲ್ಲ ಬಿಡಿ, ಸುಸ್ತಾಗಿದೆ. ನೆಕ್ಸ್ಟ್ ಯಾರು ಬರೋರು ಇದ್ದರೆ ಹೋಗ್ರಿ, ಟ್ರೈ ಮಾಡಿರಿ. ರಥ ಇರುತ್ತಲ್ಲ, ರಥ ಬರುತ್ತಲ್ಲ, ಹಂಪಿಯಲ್ಲಿ ಒಂದು ಕಲ್ಲಿನ ರಥ ಇದೆ, ಬಾವುಟ ಎಲ್ಲ ಹಾಕಿದ್ದಾರೆ ನೋಡಿ, ಆ ಥರ ಒಂದು ರಥ ಇದೆ ಅಲ್ಲಿ, ನೋಡ್ಕೊಂಬರ್ರಿ ಹೋದ್ರಿ ನೆಕ್ಸ್ಟ್ ಟೈಮ್. ಇಲ್ಲಿ ಮುಗೀತು ಸ್ನೇಹಿತರೆ ಕೋಟೆ. ಕಲ್ಗಿಲ್ ಮುರ್ಕು ಬಿತ್ತಲ್ಲ ಅಂದರೆ ಕಡೆಗೆ ನಾವು ಬಿದ್ದೋಗದೆ ಇಷ್ಟೇ. ಸರಿ ಕಡೆಗೆ ಒಂದು ಕತೆ ಹೇಳ್ತೀನಿ. ಹಾಂ ಹಾಂ ಸಿಕ್ಕಾಬಿಟ್ಟೆ ಚೆನ್ನಾಗೈತಿ. ನಾವು ಹೋದ್ಸಲ ಆ ಸಲ ಬಂದಾಗ ಇದ್ರ ಮೇಲೆ ಹತ್ತಿದ್ವಿ, ಈ ತುದಿ ಕಲ್ಲಿನ ಮೇಲೆ. ಬಟ್ ಇವಾಗೆಲ್ಲ ಹತ್ತಕ್ಕಾಗಲ್ಲ ಬಿಡ್ರಿ, ಅವಾಗ ಹತ್ತಿದ್ವಿ. ನೋಡಿ ಫಿಲಮಲ್ಲೆಲ್ಲ ಕಾಡು ನೋಡ್ತೀವಲ್ವಾ, ಈ ಥರ ಕಾಡು ಇಲ್ಲಿಂದ ನೋಡಿ ಇಷ್ಟು ಕಾಡಿದೆ, ಇಷ್ಟು ಕಾಡು ಯಾವ ಕಡೆ ನೋಡಿದ್ರು ಕಾಡೇ ಐತಿ ಅಲ್ವಾ. ಈ ಕಾಡಲ್ಲಿ ಇವಾಗ ನಾವು 4 ಜನ ಬಂದ್ವಿ ನೋಡ್ರಿ.
ಯಾವ ಪ್ರಾಣಿ ಏನೂ ಸಿಕ್ಕಿಲ್ಲ. ಇರ್ತವೆ, ಜೊತೆಗೆ ಇಲ್ಲಿ ಸಿಂಹನ ನೋಡ್ಬಿಟ್ಟು ಯಾವ ಪ್ರಾಣಿನೂ ಬಂದಿಲ್ಲ ಅನ್ಸುತ್ತೆ. ಸಿಂಹ ಇರೋದ್ರಿಂದ ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ ಇಳ್ಕೊಂಡು. ಇಲ್ಲಿ ಹತ್ತಿ ಬ್ರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲೆಲ್ಲ ಕುತ್ಕೊತಾ ಇದ್ರು ಅನ್ಸುತ್ತೆ ಸೈನಿಕರೆಲ್ಲ. ಇದು ಯಾಕೆ ಇದು ಚೂಪ್ ಆಗೈತೆ ಅಂದರೆ, ಇದು ಹಿಂಗೆ ಚೂಪ್ ಯಾಕೆ ಐತೆ ಅಂದರೆ ಬಾಗಿಲು ತೆಗಿಯೋಕೆ ಆ ಕಡೆ ಈ ಕಡೆ ಜಾರಲಿ ಅಂತ ಬಾಗಿಲು ಹಾಕಿದ್ದು ಚಿಲ್ಕದ್ದಿದ್ದು. ಬಾಯ್ ಗುಡ್ಡ ಬಾ ಸ್ನೇಹಿತರೆ. ಅದ್ಭುತವಾದ ಗುಡ್ಡ ಇದು, ಚಂದ್ರಗುತ್ತಿ ಗುಡ್ಡ. ಬನವಾಸಿ ಕದಂಬರಿಗೆ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಬನವಾಸಿ ಕದಂಬರ ಆದ ತಕ್ಷಣ ವಿಜಯನಗರ ಸಾಮ್ರಾಜ್ಯದವರಾಗಿರ್ಬೋದು, ಆಮೇಲೆ ಕೆಳದಿ ನಾಯಕರಾಗಿರ್ಬೋದು, ಇವರೆಲ್ಲರೂ ಆಳ್ವಿಕೆ ಮಾಡಿದ್ದಂಥ ಕ್ಷೇತ್ರ ಇದು. ಅದ್ಭುತವಾದಂಥ ಆಳ್ವಿಕೆ ನಡೆಸಿದ್ದಾರೆ. ಕಾಲಾನುಕ್ರಮೇಣ ಇದು ನಶಿಸಿ ಹೋಗುತ್ತಿದೆ. ಅದು ನಶಿಸಿ ಹೋಗೋದಕ್ಕೆ ಕಾರಣ ಬಿಡಿ, ಯಾಕಂದರೆ ಈ ಥರ ರಣರಕ್ಕಸ ಮಳೆ ಆಗಿರ್ಬೋದು, ಭೂಕುಸಿತ ಆಗಿರ್ಬೋದು, ಅದರಿಂದ ಎಲ್ಲ ಹಾಳಾಗಿರ್ಬೋದು. ಬಟ್ ಇವಾಗ ಅವಶೇಷಗಳಲ್ಲಿ ಇದೊಂದು ಕಬ್ಬಿಣದ ಮಾತ್ರ ಪಿರಂಗಿ ಉಳ್ಕೊಂಡಿದೆ. ಇದೊಂದು ಪಿರಂಗಿ ಮಾತ್ರ ನಮಗೆ ನೋಡೋದಕ್ಕೆ ಇಲ್ಲಿ ಸಿಗತ್ತೆ ಅಷ್ಟೇ. ನೋಡಿ ಪೆಟ್ಲಕಾಯಿ ಗಿಡ, ಪೆಟ್ಲಕಾಯಿ ಎಲ್ಲ ಯಾರ್ಯಾರು ತಿಂದಿರಿ ಕಮೆಂಟ್ ಮಾಡಿರಿ. ಪೆಟ್ಲಕಾಯಿ ಅದೇ ಪೆಟ್ಲಕಾಯಿ ಗಿಡ, ಪೆಟ್ಲಕಾಯಿ ಬಿಟ್ಟದ ಕಾಯಿ ಹರ್ಕೊಂತೀನಿ ರೀ. ಅದೇ ಪೆಟ್ಲಕಾಯಿ ಗಿಡ, ಇದು ಕಾಯೆಲ್ಲ ಊಷ್ಟಾಗ್ಬಿಟ್ಟವೆ. ಪೆಟ್ಲಕಾಯಿ ನೀವೆಲ್ಲ ತಿಂದಿರಾ? ತಿಂದಿದ್ರೆ ಕಮೆಂಟ್ ಮಾಡಿರಿ, ಭಾರಿ ಮಸ್ತ್ ಇರ್ತವೆ ಗೈಸ್. ಇದು ಯಾವುದೋ ಒಂದು ಹುಳ ಇರ್ತದೆ, ಎಂಥ ಹುಳ ಇದು ಗೈಸ್? ನಾವು ಇವಾಗ ಫುಲ್ ಈಗ ಬಂದ್ವಿ, ಇನ್ನೇನು ಸ್ವಲ್ಪ ಹೊತ್ತು ಅಷ್ಟೇ. ತೊಟ್ಲುಗುಂಡಿ ಹತ್ರ ಹೋಗ್ಕೊಂಬರ್ರಿ. ವಾಪಸ್ ಹೋಗ್ತಾ ಇದ್ದೀವಲ್ವಾ, ಹೋಗಬೇಕಾರೆ ಇಲ್ಲಿ ಕೆರೆ ತೋರಿಸ್ತು ನೋಡ್ರಿ. ಆಗಿನ ಕಾಲದ ರಾಜರು ಮಾಡಿಟ್ಟಿದ್ದು ಕೆರೆ ಅಲ್ಲೈತಿ. ಕೆರೆಬೇಟೆ ಕೂಡ ಹಾಕತಿ. ಈಗ ನೀರಿಲ್ಲ, ಕಡಿಮೆ ಐತಿ, ಮಳೆಗಾಲ ಅಲ್ಲಲ್ರಿ ಇದೇನು. ಅದೇ ಇದೆಲ್ಲ ಕಟ್ಟೆ ಕಟ್ಕೊಂಡ್ರಿ. ಇಲ್ಲಿಂದ ಕೋಟೆ ಸ್ಟಾರ್ಟು ಅಂತ ಅರ್ಥ. ಶಾಸನ ಏನೋ ಇತ್ತು ಅನ್ಸತ್ತೆ. ಇಲ್ಲೊಂದು ಕಲ್ಲು ನಿಲ್ಸರೆ ಅಳಿಸಿ ಹೋಗ್ಬಿಟ್ಟೈತೆ, ಮಳೆ ಹೊಯ್ದು ಅಳಿಸಿ ಹೋಯ್ತಿರ್ಬೇಕು. ಇದ್ರ ಮೇಲೆ ಅಂತ ಕಾಣ್ತಾವೆ ಶಾಸನ. ಅಣಿಬೆ ಸಿಕ್ಕೈತಿ, ಒಂದು ಎಣ್ಣೆ ಸಿಕ್ಕೈತಿ. ಎಣ್ಣೆ ಬಹುದಲ್ಲ ಅದು? ಎಣ್ಣೆ ಪಕ್ಕ 100% ಎಣ್ಣೆ. ಯಾಕೆ ನೀನು ತಿಂತೀನಿ, ನಿಂಗೆ ಇಷ್ಟ? ಬೇಡ. ಯಾಕೆ? ಚಪ್ಪಲಿ ಕೈ ಹಿಡ್ಕೊಂಡಳು ನೋಡ್ರಿ, ನಡಿಯೋಕ್ಕಾಗ್ದೆ. ಎಣ್ಣೆ ಬೇನ ಬೆಳಿಲ್ಲ ಅಂತದ್ದು, ಇಲ್ಲ ಅಂದರೆ ತಗೊಂತಂತ ಚಪ್ಪಲಿ ಕಚ್ಚತಂತ ನೋಡ್ರಿ. ಪಾಪ ಚಪ್ಪಲಿ ಕಚ್ಚಿದ್ದಕ್ಕೆ ತೆಗ್ದಿಟ್ಕೊಂಡಾಳೆ. ನಾನಾದರೆ ಎಣ್ಣೆ ಬಿನ ತಿನ್ನಲ್ಲ, ಅಷ್ಟೆಲ್ಲ ಇಷ್ಟಪಟ್ಟು. ಬರ್ತ್ಡೇ ಸೆಲೆಬ್ರೇಷನಿಗೆ ಬಂದವರು ಇದು ಅದು ಜಿಗಿತತ್ತಲ್ಲ ಹಿಂಗೆ, ಅದನ್ನ ತಗೊಬಂದು ಸ್ಪಾರ್ಕ್ ಲೈಟ್. ಬಂದ್ಬಿಟ್ಟು ಇವಾಗ ಚಂದ್ರಗುತ್ತಿದ್ದು ಆ್ಯಕ್ಚುಲ್ ಇತಿಹಾಸ ಹೇಳಬೇಕು ಅಂತ ಅಂದರೆ ಏನಪ್ಪ ಅಂತ ಅಂದರೆ, ಇವಾಗ 3ನೇ ಶತಮಾನದಲ್ಲಿ ಬನವಾಸಿ ಕದಂಬರು ಈ ಆಸ್ಥಾನ ಅಂದರೆ ಈ ಕೋಟೆ ಗೀಟೆ ಎಲ್ಲ ಇದು ಚಂದ್ರಗುತ್ತಿ ನಿರ್ಮಾಣ ಮಾಡಿದ್ದೆ ಅವರು. ಫಸ್ಟ್ ಚಂದ್ರಗುತ್ತಿನ ಚಂದ್ರಗುತ್ತಿ ಅಂತ ಕರಿತಾ ಇರಲಿಲ್ಲ, ಚಂದ್ರಗುಪ್ತಪುರ ಅಂತ ಹೇಳಿ ಕರಿತಾ ಇರ್ತಾರೆ. ನೆಕ್ಸ್ಟು ಕಾಲಕ್ರಮೇಣ 13ನೇ ಶತಮಾನದಲ್ಲಿ ಬನವಾಸಿ ಕದಂಬರ ಆಳ್ವಿಕೆ ಏನು ಮುಗಿಯುತ್ತೆ, 13ನೇ ಶತಮಾನ ಬರುತ್ತಲ್ಲೋ ಆ ಟೈಮಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರ ನೇತೃತ್ವದಲ್ಲಿ ಇದೇ ಚಂದ್ರಗುಪ್ತಪುರದಲ್ಲಿ ಗ್ರಾಮ ಮುಖ್ಯಸ್ಥರಾಗಿರ್ತಾರಲ್ವ ಬಚ್ಚಣ್ಣ ಅನ್ನೋರು ಅಥವಾ ಬಚ್ಚಪ್ಪ ಅನ್ನೋರು ಅಥವಾ ಬಚ್ಚಣ್ಣ ಅನ್ನೋರು, ಈ ಬಚ್ಚ ಅನ್ನೋ ಹೆಸರಿನವ್ರನ್ನ ಮೇಯ್ನು ಆಳ್ವಿಕೆ ಮಾಡೋದಕ್ಕೆ ಇದನ್ನ ಮಾಡ್ತಾರೆ. ಮತ್ತು ಕಾಲಕ್ರಮೇಣ ನಂತರ ಹೋಗ್ತಾ ಏನಾಗುತ್ತೆ ಅಂತ ಅಂದರೆ, ಕೆಳದಿಯ ನಮ್ಮ ನಾಯಕರು ಏನಿದ್ದಾರೆ, ಕೆಳದಿ ನಾಯಕರು ಇದನ್ನ ಆಳ್ವಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಕಾಲಕ್ರಮೇಣ ಹೋಗ್ತಾ ರಾಜರ ಆಳ್ವಿಕೆ, ದೊರೆಗಳ ಆಳ್ವಿಕೆ ಎಲ್ಲ ಮುಗಿದು ಆದಮೇಲೆ ಇವಾಗ ನಾವು ಸಾಮಾನ್ಯ ಜನರು ಗೌರ್ಮೆಂಟ್ ಅಥವಾ ಇಲ್ಲಿ ಅಥಾರಿಟಿ ಏನಿದೆ ಅವರು ಆಳ್ವಿಕೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದು ಆ್ಯಕ್ಚುಯಲ್ ಇತಿಹಾಸ ಇರೋದು, ಸರಿನಾ? ಮತ್ತೊಂದು ಇತಿಹಾಸ ಏನಂತಂದರೆ, ನಾನು ಆವಾಗಲೇ ಮೇಲ್ಗಡೆ ಹೇಳ್ದಂಗೆ ಇಲ್ಲಿಂದ ಚಂದ್ರಗುತ್ತಿಯಿಂದ ಬನವಾಸಿವರೆಗೂ ಸುರಂಗ ಇದೆ ಅನ್ನೋದು ಉಲ್ಲೇಖ ಇದೆ, ಅಂದರೆ ಒಂದು ಪ್ರತೀತಿ ಇದೆ, ಸರಿನಾ? ಮತ್ತೇನಂತಂದರೆ, ಇವಾಗ ನಾನು ಇಲ್ಲಿ ನಿಂತಿದ್ದೀನಲ್ವಾ, ಇಲ್ಲಿ ಕಾಣಿಸ್ತಾ ಇರೋದೇ ನಿಮಗೆ ತೊಟ್ಲು ಬಾವಿ ಏನಿದೆ ಮೇಲ್ಗಡೆ ಆ ಕೋಟೆ, ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ದೂರ ಆಗುತ್ತೆ. ನಾವು ಸಿಕ್ಕಾಪಟ್ಟೆ ಈಗ ನಡ್ಕೊಂಡು ಹೋದ್ವಿ ಅಲ್ವಾ, ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಅಂದರೆ ರಾಜರಿಗೆ ಅಥವಾ ದೊರೆಗಳು ಅಥವಾ ಕುದುರೆ ಕಾಲಾಳುಗಳು ಅವರೆಲ್ಲ ಬರಬೇಕಲ್ಲ ಜಲ್ದಿಯಾಗಿ. ಇಲ್ಲಿ ಒಂದು ಸುರಂಗ ಮಾರ್ಗ ಇದೆ ಅಂಥದ್ದು ನಾವು ಮೊದಲಿಂದ ಕೇಳ್ಕೊಂಬಂದಿರೋದು. ಇದು ಸುಳ್ಳೋ ನಿಜನೋ ನನಗೆ ಗೊತ್ತಿಲ್ಲ. ನಾವು ಚಿಕ್ಕ ವಯಸ್ಸಿಂದ ನಮ್ಮ ಅಮ್ಮನೋ ಅಪ್ಪನೋ ನಮ್ಮ ಅಜ್ಜ ಮುತ್ತಾತದ ಕಾಲದವ್ರು ಹೇಳ್ಕೊಂಬಂದ್ರಲ್ವ ಕಥೆಗಳು, ಆ ಕಥೆಗಳ ಮೂಲಕ ಇಲ್ಲಿ ಕೂಡ ಒಂದು ಸುರಂಗ ಇದೆ ಅಂತ ಹೇಳಿ ನಮಗೆ ಒಂದು ನಂಬಿಕೆ ಇರೋದು, ಸರಿನಾ? ಮತ್ತೊಂದು ವಿಚಾರ, ಒಂದು ಕಥೆ ಏನಂತ ಅಂದರೆ ಅದನ್ನು ಹೇಳ್ತೀನಿ ಬರ್ರಿ. ಇಲ್ಲಿ
ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಅಲ್ಲಿ ಕೂತ್ಕೊಂಡಲ್ಲಿ ಒಂದು ಸ್ವಲ್ಪ ಹೇಳ್ತೀನಿ. ಇವಾಗ ಇಲ್ಲೆಲ್ಲ ಜನ ಇದ್ದಾರೆ ಮತ್ತು ಅವ್ರು ಕೇಳಿಸ್ಕೊಂಡು ಇದಲ್ಲ ಅಂತ ಹೇಳಿದ್ರೆ ಯಾಕೆ, ನಾವು ಸಣ್ಣ ವಯಸ್ಸಿಂದ ಕೇಳ್ಕೊಂಬಂದಿರೋ ಕತೆ ಇದು, ಸರಿನಾ? ನಾನು ಹೇಳೋದು. ಮತ್ತು ನೀವು ಅಷ್ಟೇ ಮಹೇಶ, ಏನು ಗುರು ಸೈಕ್ ಮಾಡ್ತಾ ಇದೆಯಾ, ಆ ಕತೆಗಳನ್ನೆಲ್ಲ ಉಲ್ಟಾ ಪಲ್ಟಾ ಹೇಳ್ತಾ ಇದೆಯಾ ಅಂತೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹಿಂದಿನ ಕಾಲದವ್ರು ನಮ್ಮ ಅಜ್ಜಿ ಆಗಿರ್ಬೋದು, ಆವಾಗ ನಾವು ಸಣ್ಣಕ್ಕಿದ್ವಲ್ವ, ಆವಾಗ ಹೇಳಿರೋಂಥ ಕತೆನ ನಾನು ಇವಾಗ ಹೇಳ್ತೀನಿ. ಇವಾಗ ಅದೇ ಒಂದು ಕತೆ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ ನಾನು. ಅಲ್ಲಿಂದ ಬರಬೇಕಾದ್ರೆ ಇವಾಗ ಅಲ್ಲೆಲ್ಲ ನಿಮಗೆ 5 ಬಾವಿಗಳನ್ನೆಲ್ಲ ನಾನು ತೋರಿಸ್ದೆ. ಇಲ್ಲಿರೋದು ಬಂದು ತೊಟ್ಲು ಬಾವಿ, ಮೇಲ್ಗಡೆ ಭೀಮನ್ ಪಾದ ಎಲ್ಲ ನಿಮಗೆ ಅಲ್ಲಿ ನಾನು ತೋರಿಸಿದ್ದೀನಿ ಮತ್ತು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಇವಾಗ ಇಲ್ಲಿದೊಂದು ಕತೆ ಏನೀಗ ಅದೇ ಬಚ್ಚಣ್ಣನವ್ರ ಕಾಲ ಆಗಿರ್ಬೋದು, ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಏನು ಆಳ್ವಿಕೆ ಮಾಡ್ತಿದ್ರೋ, ಇದು ಊಹೆ ಕೂಡ ಆಗಿರ್ಬೋದು. ನನಗೆ ಗೊತ್ತಿರೋ ಒಂದು ಕತೆ ಇದು, ಸರಿನಾ? ಚಿಕ್ಕ ವಯಸ್ಸಲ್ಲಿ ನಮಗೆಲ್ಲ ಹೇಳ್ತಾ ಇದ್ದಂಥ ಕತೆ ಇದು, ಸರಿನಾ? ಹಾಂ, ಆ ಕತೆ ಏನಂತಂದರೆ, ಹಿಂದೆ ಇವಾಗ ಚಂದ್ರಗುತ್ತಿನ ಒಬ್ಬ ರಾಜ ಏನು ಆಳ್ವಿಕೆ ಮಾಡ್ತಾಯಿದ್ದ. ರಾಜ ಅಂದಮೇಲೆ ಗದ್ದೆ ಗಿದ್ದೆ ಏನೆಲ್ಲ ತೋಟ ಗೀಟ ಎಲ್ಲ ಏನು ಬರುತ್ತೆ ಅವನ ಹೆಸರಲ್ಲೇ ಇರುತ್ತಂದರೆ, ಅವನು ರೈತರಿಗೆ ಗುತ್ತಿಗೆ ಕೊಟ್ಬಿಟ್ಟು ನಿಮ್ದು ಇಷ್ಟು ಜಮೀನನ್ನ ನೀವು ಮಾಡಿ ನನಗೆ ಭತ್ತ ಕೊಡಿ ಅಥವಾ ಏನಾದರೂ ಹಿಂಗೆ ಡಿಮ್ಯಾಂಡ್ ಮಾಡ್ತಾನಲ್ವ, ಆ ಥರ ಇಲ್ಲಿಯ ರಾಜ, ಚಂದ್ರಗುತ್ತಿಯ ರಾಜ ಆಗಿನ ಟೈಮಲ್ಲಿ ಜನರಿಗೆಲ್ಲ ಗುತ್ತಿಗೆ ಕೊಟ್ಬಿಟ್ಟು ಗದ್ದೆನ ಮಾಡಿ. ಆದರೆ ಷರತ್ತೇನಿತ್ತು ಅಂದರೆ ರಾಜಂದು, ನನಗೆ ಯಾವುದೇ ರೀತಿ ಭತ್ತ ಏನು ಬೇಡ, ಭತ್ತ ಬೇಡ, ಹುಲ್ಲು ಬೇಡ, ಯಾವುದೇ ನೀವು ಬೆಳೆದಿರೋ ಬೆಳೆ ಬೇಡ, ಬಟ್ ಏನು ನೀವು ನನಗೆ ತಂದುಕೊಡ್ಬೇಕು ಅಂದರೆ ಕುಣ ಅಂತ ಹೇಳಿ ನೇಗಲ ಕೆಳಭಾಗದಲ್ಲಿ ಒಂದು ಅಗ್ಲಕ್ಕೆ, ಇಷ್ಟು ಅಗ್ಲಕ್ಕೆ ಕುಣ ಅಂದರೆ ಅದು ಹಿಂಗೆ ನೇಗ್ಲು ಬಾಚ್ಕೊಂತ ಹಿಂಗೆ ಹೋಗುತ್ತಲ್ವ, ಹಿಂಗೆ ಮಣ್ಣನ್ನು ಎಳ್ಕೊತ ಆ ಕುಣ ಹಾಕಿರ್ತಾರೆ ಕೆಳಗೆ, ಮರದ್ರ ಜೊತೆ ಕುಣ ಸೇರಿ ಕುಣ ಅಂತ ಕರಿತೀವಿ. ಇಲ್ಲಿ ಹಳ್ಳಿ ಭಾಗಗಳಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಕುಣ ಏನು ಅಂತೇಳಿ. ಆ ಕುಣನ ಏನು ಮಾಡ್ತಿರ್ತಾರೆ, ತಂದು ಕೊಡ್ಬೇಕು ನನಗೆ ಅಂತ ರಾಜ ಡಿಮ್ಯಾಂಡ್ ಮಾಡ್ತಿರ್ತಾನೆ. ಜನರು ಏನು ಥಿಂಕ್ ಮಾಡ್ತಿದ್ರು ಅಂದರೆ, ರಾಜ ಸಿಕ್ಕಾಪಟ್ಟೆ ಒಳ್ಳೆಯವನು, ನಮ್ಗೆ ಬೆಳೆನೆಲ್ಲ ನಮಗೆ ಕೊಟ್ಬಿಟ್ಟು ಕುಣ ಮಾತ್ರ ಕೇಳ್ತಾನೆ, ಕುಣ ಏನಿದೆ ಅದರಲ್ಲಿ ಅಂತೇಳಿ ತೊಗೊಂಡೋಗಿ ಕಬ್ಬಣ ಅಲ್ವಾ ಕೊಡ್ತಿರ್ತಾರೆ. ಬಟ್ ರಾಜ ಏನು ಮಾಡ್ತಿರ್ತಾರಂದರೆ, ನಾ ಹೇಳಿದ್ನಲ್ವ ಮೇಲ್ಗಡೆಯಲ್ಲಿ, ಆ ಮೇಲ್ಗಡೆ ಹೋಗಿ ರಾಜ ಅಲ್ಲಿ ಬಾವಿ ಇದೆಯಲ್ವ, ಅದರಲ್ಲಿ ಯಾವ ಬಾವಿ ಅಂತ ನನಗೂ ಗೊತ್ತಿಲ್ಲ, ಆ ಬಾವಿಯಲ್ಲಿ ಆ ಕುಣನ ಏನು ಅದ್ದಿದ್ರೆ ಅದು ಬಂಗಾರ ಆಗಿ ಹೊರಗೆ ಬರ್ತಿತ್ತಂತೆ. ಆ ಕುಣ ಏನಿತ್ತು ಅದ್ದಿದ್ರೆ ಬಂಗಾರ ಆಗಿ ಹೊರಗೆ ಬರ್ತಿತ್ತಂತೆ. ಅದನ್ನು ರಾಜ ಇಟ್ಕೊಂಡು ಶ್ರೀಮಂತ ಆಗ್ತಿದ್ದ, ರಿಚೆಸ್ಟ್ ಪರ್ಸನ್ ಆಗ್ತಾಯಿದ್ದ ಆಗಿನ ಟೈಮಲ್ಲಿ. ಅದಕ್ಕೋಸ್ಕರ ಇದೊಂದು ಕತೆ, ಅಂದರೆ ರಾಜ ಹಿಂಗೆ ಇತ್ತು ಅಂತ ಹೇಳಿ, ಅಂದರೆ ಅಷ್ಟು ಸತ್ಯ ಇಲ್ಲಿ ಚಂದ್ರಗುತ್ತಿಯಲ್ಲಿ ಇತ್ತು ಅನ್ನೋದಕ್ಕೆ ಒಂದು ಉದಾಹರಣೆ, ಸರಿನಾ? ಆ ಥರ ನನಗೇನೋ ನಂಬಿಕೆ ಬರುತ್ತೆ, ಯಾಕಂದರೆ ಆಗಿನ ಟೈಮ್ ಹಾಗಿತ್ತು, ರಾಜರುಗಳು, ದೇವರುಗಳು. ಯಾಕಂದರೆ ರೇಣುಕಮ್ಮನೂ ಅಷ್ಟೇ, ರೇಣುಕಮ್ಮಂದು ಕೂಡ ಇತಿಹಾಸ ಇದೆ. ಮತ್ತು ಶೂಲದ ಬೀರಪ್ಪ, ಆವಾಗ ನಾನು ಒಂದು ವೀಡಿಯೋ ಮಾಡಿದ್ದೆ, ಆ ವಿಡಿಯೋದಲ್ಲೂ ಹೇಳಿದ್ದೀನಿ, ಶೂಲದ ಬೀರಪ್ಪ ಏನಿದೆ ಫುಲ್ಲು ಅಗ್ಲಕ್ಕೆ ಹರಡ್ಕೊಂಡಿದೆ ಅಲ್ವಾ, ಅದು ವರ್ಷ ಅಂದರೆ ದಿನ ಆಗಲಿ ವರ್ಷ ಆಗಲಿ ಹುಡ್ತಾ ಹೋಗುತ್ತೆ, ಅಂದರೆ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ, ದೊಡ್ಡ ಆಗ್ತಾ ಹೋಗ್ತಾ ಇದೆ ಅನ್ನೋದು ಒಂದು ವಾಡಿಕೆ. ಹೌದು ಕೂಡ, ನಾವು ಚಿಕ್ಕವರಿದ್ದಾಗಿಂದನೂ ನೋಡ್ತಾ ಬಂದರೆ ಒಂದೊಂದು ಶೂಲ ಜಾಸ್ತಿ ಆಗ್ತಾಯಿದೆ, ಬಟ್ ಅಟ್ಯಾಚ್ ಆಗೇ ಇದೆ, ಅದು ತುಂಬ ಚೆನ್ನಾಗಿದೆ, ಸರಿನಾ? ಅದಕ್ಕೋಸ್ಕರ ಇದಿಷ್ಟು ಇಲ್ಲಿಯ ಕತೆ ಆಗಿತ್ತು. ಇದು ಕತೆ ರಿಯಲ್ಲು ಆಗಿರ್ಬೋದು, ಸುಳ್ಳು ಕೂಡ ಆಗಿರ್ಬೋದು. ನಿಜ ಅನ್ಸತ್ತಲ್ಲ, ನಂಬೋದು. ಯಾಕಂದರೆ ಆ ಕೋಟೆ ಎಲ್ಲ ನೋಡಿದ್ವಲ್ಲ, ಕಲ್ಲೆಲ್ಲ ಎಷ್ಟೆಷ್ಟು ದೊಡ್ಡ ಇತ್ತು ಹೇಳೋ, ಹೌದಲ್ಲ ಹೇಳೋ? ಕಲ್ಲೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಇತ್ತು. ಅಷ್ಟು ದೊಡ್ಡ ಕಲ್ಲನ್ನೇ ಆಗಿನ ಕಾಲದವ್ರು ಕಡ್ದ್ಬಿಟ್ಟು ಮಾಡಿದ್ದಾರೆ ಅಂತ ಅಂದರೆ ನಾವು ನಂಬಲೇಬೇಕಾಗತ್ತೆ ಅಲ್ವಾ? ನಂಬಲೇಬೇಕಾಗತ್ತೆ ಗೈಸ್. ಹಿಂದಿನ ಕಾಲದವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲ ಸಾಧ್ಯ ಮಾಡ್ಕೊಂಬಿಟ್ಟು ಅವ್ರ ಅಣ್ಣವರೆಲ್ಲ ಸೇರಿ. ಅದಕ್ಕೋಸ್ಕರ ರೇಣುಕಮ್ಮ ನಿಮಗೆ ಮತ್ತು ನಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಹೇಳು. ಬಾಯ್ ಬಾಯ್.